ಶುಭವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವ ಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಹೊಸ ದಿನಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. 2025ರ 11ನೇ ತಿಂಗಳಿನ ಪ್ರಾರಂಭ ವಾರ ನಾವು ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ದೇವರ ಸಂರಕ್ಷಣೆ, ದೇವರ ಒದಗಿಸುವಿಕೆಯನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸುವಂಥವರಾಗಿರುವ. ಪ್ರಿಯರೇ, ನಾವು ಉಳಿದಿರುವಂಥದ್ದು ಯೆಹೋವನ ಕರುಣೆಯೇ. ಆತನ ಕೃಪಾವರಗಳು ಎಂದಿಗೂ ನಿಂತು ಹೋಗುವುದಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇದುವರೆಗೂ ದೇವರು ನಮ್ಮನ್ನು ಪರಿಪಾಲಿಸಿದಂತಹ ಆತನ ಪರಿಪಾಲನೆಯಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ನಮ್ಮ ಸಮಪ್ರಾಯದವರು, ನಮಗಿಂತ ಐಶ್ವರ್ಯವಂತರು, ಬಲವಂತರು ನಾನಾ ಕಾರಣಗಳ ಮೂಲಕವಾಗಿ ಲೋಕವನ್ನು ಬಿಟ್ಟು ಅಗಲಿ ಹೋಗಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ನಾವು ಉಳಿದಿರುವಂಥದ್ದು ನಮ್ಮ ಶ್ರೇಷ್ಠತೆ, ಗತಿಸಿ ಹೋದಂಥವರು ಅವರ ಕರ್ಮ ಎಂಬುದಾಗಿ ಅಲ್ಲ. ನಾವು ಉಳಿದಿರುವಂಥದ್ದು ದೇವರ ಕ್ರಿಯೆಯನ್ನು ಮತ್ತದಾವರ್ತಿ ನಮ್ಮ ಜೀವಿತದ ಮೂಲಕವಾಗಿ ಮಹಿಮೆ ಪಡಿಸಬೇಕೆಂಬ ಉದ್ದೇಶದಿಂದ ಅನೇಕರು ದೇವರು ತಮಗೆ ಕೊಟ್ಟಂಥ ದೌತ್ಯವನ್ನು ಪೂರ್ತಿಗೊಳಿಸಿ ತಮ್ಮ ಮರುಭೂ ಪ್ರಯಾಣವನ್ನು ಪೂರ್ತಿಗೊಳಿಸಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ದೌತ್ಯ ಇನ್ನೂ ಬಾಕಿ ಇದೆ ಎಂಬುದಾಗಿ ನಾವು ಮನನ ಮಾಡಿಕೊಂಡು ದೇವರು ಕೊಡುವಂತಹ ಆಯಸ್ಸಿನ ಒಂದೊಂದು ದಿನ ದೇವರ ನಾಮದ ಮಹಿಮೆಗೋಸ್ಕರವಾಗಿ ನಾವು ಬದುಕುವಂಥವರಾಗಿರಬೇಕು. ಬನ್ನಿ, ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ದೇವರು ಕೊಟ್ಟಂತಹ ಸಂದರ್ಭಕ್ಕೆ ಅನುಸಾರವಾಗಿ ದೇವರನ್ನು ನಾವು ಆರಾಧಿಸಿ ಆತನ ನಾಮವನ್ನು ಮಹಿಮೆಪಡಿಸುವ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂಥವರಾಗಿದ್ದೇವೆ. ಕರ್ತನೇ, ಈ ನವೆಂಬರ್ ತಿಂಗಳ ಪ್ರಾರಂಭ ಭಾನುವಾರ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ಒಂದು ಮಾಧ್ಯಮದ ಮೂಲಕ ನಿಮ್ಮ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ದೇವರ ಪವಿತ್ರಾತ್ಮನು ತಾನೇ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಾವು ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಸ್ವಾಮಿ. ನಮ್ಮ ಬಾಯ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನನಗೆ ಸಮರ್ಪಕವಾಗಿರಲಿ ಎಂಬುದಾಗಿ ಕೀರ್ತನೆಗಾರನು ಆಡಿದ ರೀತಿಯಲ್ಲಿ ಕರ್ತನೆ, ಕೇವಲ ನಮ್ಮ ಬಾಯಿಯ ಮಾತುಗಳ ಮೂಲಕವಾಗಿ ಅಲ್ಲ, ನಮ್ಮ ಹೃದಯದ ಅಂತರಾಳದಿಂದ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸು. ಈ ಮುಂಜಾನೆಯಲ್ಲಿ ಕರ್ತನೆ, ನಡೆಯುವಂಥ ಎಲ್ಲ ಪವಿತ್ರ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಆರಾಧನೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಪಟ್ಟಣಕ್ಕೆ, ನಮ್ಮ ಗ್ರಾಮಕ್ಕೆ ಬಿಡುಗಡೆಯಾಗಿ ಮಾರ್ಪಡಲಿ. ಈ ಮುಂಜಾನೆಯಲ್ಲಿ ಕರ್ತನೆ, ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ಸೇರಿ ಬರುವಂಥ ಪ್ರತಿಯೊಬ್ಬರು ತಮ್ಮ ಜೀವಿತದಲ್ಲಿ ದೈವಿಕವಾದಂತಹ ಬಿಡುಗಡೆಯನ್ನು, ದೈವಿಕವಾದಂತಹ ಆಶೀರ್ವಾದಗಳನ್ನು, ದೈವಿಕವಾದಂತಹ ಸಂದೇಶಗಳನ್ನು ಹೊಂದಿಕೊಂಡು ತಮ್ಮ ಜೀವಿತವನ್ನು ಪುನಃ ಪರೀಕ್ಷಿಸಿ ದೈವಿಕವಾದ ಆದಿಯಲ್ಲಿ ಮತ್ತೊಂದು ಆವರ್ತಿ ಅದನ್ನು ಸರಿಪಡಿಸಿ ಮುಂದಕ್ಕೆ ಹೋಗುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಮಾಧ್ಯಮದಲ್ಲಿ ಕರ್ತನೆ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂತಹ ಪ್ರತಿಯೊಬ್ಬರನ್ನ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು ಕರ್ತನೆ. ಪ್ರತಿಯೊಬ್ಬರಿಗೆ ಬೇಕಾದಂತಹ ನಿಮ್ಮ ಆತ್ಮಿಕವಾದ ಆಹಾರವನ್ನ, ಮನ್ನವನ್ನ ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಅಲ್ಪನಾದ ನನ್ನನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಕರ್ತನೆ, ನೀನು ನಮ್ಮ ಸಂಗಡ ನನ್ನ ಮೂಲಕವಾಗಿ ಮಾತನಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ಮತ್ತೊಂದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸುವಂಥವರಾಗಿದ್ದೇವೆ. ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ
ಎಂದು ತಿರುಗಿ ಹೇಳುತ್ತೇನೆ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುವ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಾಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಾಡಿರಿ ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಾಡಿರಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಾಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಾಡಿರಿ. ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿಯೇ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವಾರೋ ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು. ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಾಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಾಡಿರಿ. ಯಾರ್ಯಾರು ಪ್ರಭುವಿನ ವಾಕ್ಯಗಳನ್ನೆಲ್ಲ ಪ್ರೀತಿಸಿ ಕೈಕೊಂಡು ನಡೆಯುತ್ತಿರುವಾರೋ ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು. ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಾಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಾಡಿರಿ ಎಂದು ತಿರುಗಿ ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಾಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಾಡಿರಿ. ಯಾವಾಗ
ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ರೋಮಾ ಸೆರೆಮನೆಯಲ್ಲಿ ಸೆರೆವಾಸವನ್ನು ಅನುಭವಿಸುತ್ತಿರುವಂತಹ ಪೌಲ, ಅದು ಮಾತ್ರವಲ್ಲದೆ ಪೌಲನು ರೋಮಾ ಸೆರೆಮನೆಯಲ್ಲಿ ಸೆರೆವಾಸವನ್ನು ಅನುಭವಿಸುತ್ತಿರುವಂತಹ ಸಂದರ್ಭದಲ್ಲಿ ಫಿಲಿಪ್ಪಿ ಸಭೆ ಪೌಲನ ದೈನಂದಿನ ಖರ್ಚಿಗೋಸ್ಕರವಾಗಿ ಕೆಲವು ಸಹಾಯವನ್ನು, ದ್ರವ್ಯವನ್ನು ಕೊಟ್ಟು ಕಳಿಸಿದ್ರು. ಇದು ಈ ಒಂದು ಸಹಾಯವನ್ನ ತೆಗೆದುಕೊಂಡು ಬಂದಂತಹ ವ್ಯಕ್ತಿ ಮರಣಕರವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಬಿದ್ದು ಹೋದ. ಫಿಲಿಪ್ಪಿ ಸಭೆ ಎಪಫ್ರನ ಮೂಲಕವಾಗಿ ಕೆಲವು ದ್ರವ್ಯವನ್ನ, ಕೆಲವು ಹಣವನ್ನ ಪೌಲನ ದೈನಂದಿನ ಖರ್ಚಿಗೋಸ್ಕರವಾಗಿ ಕಳಿಸಿಕೊಟ್ರು. ಅವರಿಗೆ ಮರಣಕರವಾದಂತಹ ಒಂದು ರೋಗ, ಒಂದು ತಮ್ಮ ಸಭೆಯನ್ನ ಪ್ರಾರಂಭಿಸಿದಂತಹ ಸೀನಿಯರ್ ಪಾಸ್ಟರ್, ಈಗಿನ ಭಾಷೆಯಲ್ಲಿ ಹೇಳೋದಾದ್ರೆ ಯಹೂದ್ಯರ ಕುಯುಕ್ತಿಯ ಮೂಲಕವಾಗಿ ರೋಮನ್ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾನೆ. ಎರಡು, ಪೌಲನ ಅನುಪಸ್ಥಿತಿಯಲ್ಲಿ ಸಭೆಯನ್ನ ನಡೆಸುತ್ತಿದ್ದಂತಹ ಎಪಫ್ರ ಸಹಾಯದ ದ್ರವ್ಯದೊಂದಿಗೆ ರೋಮಾ ಪಟ್ಟಣಕ್ಕೆ ಪ್ರಯಾಣ ಮಾಡ್ದ, ಆದರೆ ರೋಗಕರವಾದಂತಹ ಮರಣಕರವಾದ ರೋಗದಲ್ಲಿ ಬಿದ್ದಿದ್ದಾನೆ. ಎರಡೂ ವಿಷಯಗಳ ನಿಮಿತ್ತವಾಗಿ ಫಿಲಿಪ್ಪಿ ಸಭೆ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಟ್ಟಿದೆ. ಪೌಲ ತಿರುಗಿ ಬರ್ತಾನ, ಪೌಲನನ್ನ ಸೆರೆಮನೆಯಿಂದ ಬಿಡುಗಡೆ ಮಾಡ್ತಾರ ಗೊತ್ತಿಲ್ಲ. ಎರಡನೇದಾಗಿ ಎಪಫ್ರನಿಗೆ ಏನಾಗ್ತದೆ ಗೊತ್ತಿಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಬಿದ್ದಂತಹ ಫಿಲಿಪ್ಪಿ ಸಭೆಗೆ ಪೌಲ ಪತ್ರಿಕೆಯನ್ನ ಬರೆದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಈ ಲೋಕದಲ್ಲಿ ನಾವು ಸಂತೋಷ ಪಡಬೇಕಾದ್ರೆ ಸಂತೋಷ ಪಡಿಸುವಂತಹ ಸಂದರ್ಭಗಳು ನಮ್ಮಲ್ಲಿ ಇರಬೇಕು. ನಾವು ನಗಬೇಕಾದ್ರೆ ನಗಿಸುವಂತಹ ಒಂದು ಸಂದರ್ಭ ನಮ್ಮಲ್ಲಿ ಒದಗಿ ಬರಬೇಕು. ಆದರೆ ಕ್ರೈಸ್ತರಾದಂಥವರ ಜೀವಿತದಲ್ಲಿ ಎಲ್ಲ ಸಂದರ್ಭಗಳಲ್ಲಿಯೂ ಅವರು ಸಂತೋಷ ಪಡುವಂತವರಾಗಿರಬೇಕು. ಇದಕ್ಕೆ ಪೌಲ ಹೇಳುವಂತಹ ಕಾರಣ, ನನ್ನ ಉಪಸ್ಥಿತಿ ಅಥವಾ ಎಪಫ್ರನ ಉಪಸ್ಥಿತಿಗಿಂತಲೂ ಮಿಗಿಲಾಗಿ ಕೆಲವೊಮ್ಮೆ ನಾನು ಈ ಸೆರೆವಾಸದಲ್ಲಿ ನನ್ನ ಜೀವಿತ ಕೊನೆಗಾಣಬಹುದು. ಎಪಫ್ರನು ಈ ರೋಗದ ಮೂಲಕವಾಗಿ ಈ ಲೋಕವನ್ನು ಬಿಟ್ಟು ಅಗಲಿ ಹೋಗಬಹುದು. ಆದರೆ ಪ್ರೀತಿಯ ಫಿಲಿಪ್ಪಿ ಸಭೆಯ ದೇವಜನರೇ, ನಿಮಗಿರುವ ಒಂದು ನಿರೀಕ್ಷೆ ಏನು ಗೊತ್ತಾ? ನೀವು ರಕ್ಷಕನನ್ನ ಕಂಡುಕೊಂಡಿದ್ದೀರಾ. ನಿಮಗೆ ಒಂದು ನಿರೀಕ್ಷೆ ಉಂಟು. ನಿಮಗೆ ಒಂದು ಖಾತರಿ ಉಂಟು. ದೇರ್ ಇಸ್ ಅ ಶ್ಯೂರಿಟಿ ಫಾರ್ ಯುವರ್ ಸೋಲ್. ಕಾರಣ, ನಾವು ಗತಿಸಿ ಹೋದರು, ನೀವು ಹೊಂದಿಕೊಂಡಂತಹ ರಕ್ಷಣೆಯಲ್ಲಿ, ಆ ಒಂದು ನಂಬಿಕೆಯಲ್ಲಿ, ಆ ಒಂದು ಪವಿತ್ರತೆಯಲ್ಲಿ ನೀವು ನೆಲೆ ನಿಲ್ಲುವಂತವರಾಗಿದ್ರೆ ನಿಮಗೂ ರಕ್ಷಣೆ, ಆತ್ಮರಕ್ಷಣೆ ಸಾಧ್ಯ. ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಆದರೆ ಈ ಹಾಡನ್ನು ಬರೆದಂತಹ ವ್ಯಕ್ತಿ ಸರಿಯಾಗಿ ಬರೆದಿದ್ರು. ಎಂದು ತಿರುಗಿ ಹೇಳ್ತೇನೆ, ತಿರುಗಿ ಅಂದ್ರೆ ಎಗೈನ್ ಅಂಡ್ ಎಗೈನ್ ಐ ಸೇ. ಆದರೆ ಪ್ರಿಂಟ್ ಮಾಡಿದಾಗ ತಿರುಗಿ ಅಂತ ಆಗ್ಬಿಟ್ರು. ಅಂದ್ರೆ ಟರ್ನ್ ಅಲ್ಲ, ತಿರುಗಿ, ಎಗೈನ್. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂದು ತಿರುಗಿ ಹೇಳ್ತೇನೆ.
ಅಲ್ಲಿ ರೂ ಬೇಡ, ರೀ ಮಾಡ್ಕೊಬೇಕಲ್ಲಿ. ತಿರುಗಿ ಹೇಳ್ತೇನೆ ಅಂದ್ರೆ ಯಾವುದೇ ಸಂದರ್ಭಗಳು, ಸನ್ನಿವೇಶಗಳು ನಿನ್ನ ನನ್ನ ಜೀವಿತದಲ್ಲಿ ಬರುವಂತಹ ಸಂದರ್ಭದಲ್ಲಿ we should rejoice in the Lord. Rejoice. ಸೊ ನಾನು ಉದ್ದೇಶಿಸಿದಂಥದ್ದು, ನಾನು ಬಯಸಿದಂಥದ್ದು ನನಗೆ ಸಿಕ್ಕಿದ್ದರ ಫಲವಾಗಿ ನಾನು ಸಂತೋಷಿಸುತ್ತೇನೆ ಎಂಬುದಾಗಿ ಅಲ್ಲ. ಇನ್ ಎನಿ ಸರ್ಕಮ್ಸ್ಟೆನ್ಸ್ ದೇವರ ವಾಕ್ಯವನ್ನು ಕಲಿಯುವಂತಹ ಸಂದರ್ಭದಲ್ಲಿ, ದೇವರ ವಾಕ್ಯವನ್ನು ಓದುವಂತಹ ಸಂದರ್ಭದಲ್ಲಿ ಅದರ ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪೌಲ ಈ ಒಂದು ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ, ಫಿಲಿಪ್ಪಿ ಸಭೆಗೆ ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಪೌಲನ ಪರಿಸ್ಥಿತಿಯನ್ನ, ಪೌಲನ ಮಾನಸಿಕ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಒಂದು ತನ್ನ ಸೆರೆವಾಸ, ಎರಡು ತನಗೆ ಸಹಾಯವನ್ನು ತಂದಂತಹ ವ್ಯಕ್ತಿಯ ರೋಗಾವಸ್ಥೆ. ಯಾವುದು ಕಾಣದೆ ದೂರದಲ್ಲಿರುವಂತಹ ಫಿಲಿಪ್ಪಿ ಸಭೆಯ ಪರಿಸ್ಥಿತಿ ಯೋಚನೆ ಮಾಡಿ. ಆದರೆ ಪೌಲ ಹೇಳ್ತಾ ಇದ್ದಾನೆ, ರಿಜಾಯ್ಸ್, ಸಂತೋಷಿಸಿರಿ. ತಿರುಗಿ ಹೇಳ್ತೇನೆ, ಸಂತೋಷಿಸಿರಿ. ನೋಡಿ, 2 ಸರಿ ಹೇಳ್ತಾ ಇದ್ದಾನೆ, ತಿರುಗಿ ಹೇಳ್ತೇನೆ, ಸಂತೋಷ ಪಡ್ರಿ. ಯಾಕೆಂದ್ರೆ ಸೊ ವಿ ಹ್ಯಾವ್ ಎ ಗ್ರೇಟ್ ಹೋಪ್. ಸೊ ನಮಗೆ ಅತ್ಯಂತ ಶ್ರೇಷ್ಠವಾದಂತಹ ಒಂದು ನಿರೀಕ್ಷೆ ಇದೆ ನಮಗೆ. ಅವನು ಹೇಳ್ತಾನೆ, ಈ ದೇಹ ನಶಿಸಿ ಹೋದರೂ ಐ ಡೋಂಟ್ ಕೇರ್. ಯೋಬ ಹೇಳ್ತಾ ಇದ್ದಾನೆ, ಸೊ ಇದು ಹೀಗೆ ನಶಿಸಿ ಹೋದ್ರೇನು ನಾನು ನನ್ನ ವಿಮೋಚಕನನ್ನ ಕಾಣ್ತೇನೆ. ಐ ವಿಲ್ ಸಿ ಮೈ ಕ್ರಿಯೇಟರ್. ಗೊತ್ತಲ್ಲ? ಸೊ ಇವತ್ತು ನಾವು ಅನೇಕ ವಿಚಾರಗಳ ಕುರಿತಾಗಿ ಗಲಿಬಿಲಿಗೊಂಡಿದ್ದೇವೆ. ಯೇಸುಸ್ವಾಮಿ ಮಾರ್ತಳಿಗೆ ಹೇಳಿದ ರೀತಿಯಲ್ಲಿ, ಮಾರ್ತಳೆ ನೀನು ಬಹಳ ವಿಚಾರದ ನಿಮಿತ್ತವಾಗಿ ಗಲಿಬಿಲಿಗೊಂಡಿದ್ದೀಯ. ಆದರೆ ಒಂದು ಮಾತ್ರ ಸಾಕು, ಅದು ಮರಿಯಳು ಆರಿಸಿಕೊಂಡ್ಲು, ಅದನ್ನು ಅವಳಿಂದ ತೆಗೆದುಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಏನು ಸಂದರ್ಭ ಏನು? ಯೇಸುಸ್ವಾಮಿ ಮಾರ್ತಳ ಮರಿಯಳ ಮನೆಗೆ ಬಂದಿದ್ದಾರೆ. ಯೇಸುಸ್ವಾಮಿ ಬಂದ ವಿಚಾರವನ್ನು ಕೇಳಿ ಮಾರ್ತಾ ಮರಿಯಳ ಸ್ನೇಹಿತರು ಮಾರ್ತಳ ಮನೆಗೆ ಬಂದು ಸೇರ್ಕೊಂಡಿದ್ದಾರೆ. ಯೇಸುಸ್ವಾಮಿ ಬಂದಂತಹ ಸಂದರ್ಭದಲ್ಲಿ ಬಂದಂತಹ ಜನರಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಮಾರ್ತಳು ಬಿಟ್ಟು ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಮಾರ್ತಳು ಅಡಿಗೆ ಮನೆಯಲ್ಲಿ ಬಂದಂತಹ ಅತಿಥಿಗಳಿಗೆ ಊಟೋಪಚಾರ ಮಾಡುವಂತಹ ಒಂದು ವ್ಯವಧಾನದಲ್ಲಿ ಕೂತ್ಕೊಂಡಿದ್ದಾಳೆ. ಕೈ ಬಿಟ್ಟು ಹೋದಾಗ ಯೇಸುಸ್ವಾಮಿ ಬಂದು ಹೇಳ್ತಾ ಇದ್ದಾಳೆ, ನನ್ನ ತಂಗಿಗೆ ಹೇಳಪ್ಪ, ಅಟ್ಲೀಸ್ಟ್ ನನಗೆ ಬಂದು ನೆರವಾಗು. ಯೇಸುಸ್ವಾಮಿ ಹೇಳ್ತಾನೆ, ಮಾರ್ತಾಳೆ, ಸೊ ನೀನು ನನಗೆ ಮಾಡುವಂಥ ಉಪಚಾರವಲ್ಲ ಮುಖ್ಯ ಇಲ್ಲಿ. ಸೊ ನಿನಗೆ ಬೇಕಾಗಿರುವಂಥದ್ದು ದೇವರ ವಾಕ್ಯ. ಸೊ ಕುಳಿತುಕೊಂಡು ದೇವರ ವಾಕ್ಯವನ್ನ ಕೇಳು. ಇವತ್ತು ನಾವು ಮಾರ್ತಳ ರೀತಿಯಲ್ಲಿ ಬೇರೆ ವಿಚಾರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇವೆ. ನೋಡಿ, ಇಂದಿನ ಕಾಲದ ರೀತಿಯಲ್ಲಿ ಅಂದಿನ ಕಾಲದಲ್ಲಿ ಕ್ಯಾಟರಿಂಗ್ ಸರ್ವಿಸ್ಗಳು ಇರಲಿಲ್ಲ. ಸೊ ದೇ ಹ್ಯಾವ್ ಟು ಡೂ. ಇವತ್ತು ಕ್ಯಾಟರಿಂಗ್ ಸರ್ವಿಸ್ಗಳಿದ್ದಾವೆ. ಇವತ್ತು ಸಭೆಗಳಲ್ಲಿ ಆರಾಧನೆ ನಡೆಯುವಂತಹ ಸಂದರ್ಭದಲ್ಲಿ ಜನ ಅಡಿಗೆ ಮಾಡುವುದಕ್ಕೆ ಬ್ಯುಸಿ ಆಗಿರ್ತಾರೆ. ಯಾಕಂದ್ರೆ ಅವರಿಗೆ ದೇವರ ಮೇಲಿರುವ ಆಸಕ್ತಿ ಅಷ್ಟರ ಮಟ್ಟಿಗೆ ಮಾತ್ರ. ಇಲ್ಲ, ಮುಂಚಿತವಾಗಿ ಹೇಳಿ ಆಹಾರದ ವ್ಯವಸ್ಥೆ ಇರೋದಿಲ್ಲ. ಬಂದಂತಹ ಜನ ಆರಾಧನೆ ಮುಗಿಸ್ಕೊಂಡು ಅವ್ರ ಪಾಡಿಗೆ ಹೋಗ್ತಾರೆ. ಇವತ್ತು ದಾರಿ ಮೂಲೆಗಳಿಗೆ ಹೋಟ್ಲುಗಳಿದ್ದಾವೆ, ಊಟ ಮಾಡ್ಕೊಂಡು ಹೋಗ್ತಾರೆ ಅವ್ರ ಪಾಡಿಗೆ. ಯಾವುದು ಮುಖ್ಯ? ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ಮರಿಯಳು ಒಳ್ಳೆದನ್ನು ಆರಿಸ್ಕೊಂಡ್ಲು. ಪ್ರಿಯರೇ, ಮುಂಜಾನೆಯಲ್ಲಿ ನಾವು ಒಳ್ಳೆದನ್ನು ಆರಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಹಾಡುಗಾರನು ಹೇಳಿರುವಂಥದ್ದು, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ ನಿಜವಾದ ಸಂತೋಷ ಸಿಗ್ತದೆ. ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುತ್ತಾರೋ ಅವರಿಗೆ ನಿಜವಾದ ಸಂತೋಷ ಸಿಗ್ತದೆ. ಯಾರ್ಯಾರು
ದೇವರ ವಾಕ್ಯದ ಪ್ರಕಾರವಾಗಿ ಅದನ್ನ ಅನುಸರಿಸಿ ನಡೀತಾರೋ ಅವರಿಗೆ ನಿಜವಾದ ಸಂತೋಷ ಸಿಗ್ತತೆ. ಪ್ರಿಯರೇ, ನಿಜವಾದ ಸಂತೋಷ ದೇವರಲ್ಲಿ ಮಾತ್ರ ನಮಗೆ ಲಭಿಸುವಂಥದ್ದು. ನಾವು ದೂರದರ್ಶನವನ್ನು ನೋಡುವಾಗ, ಮೊಬೈಲ್ಗಳನ್ನು ನೋಡುವಾಗ ಅಥವಾ ಲೌಕಿಕವಾದ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಾಗ ನಮಗೆ ಸಿಕ್ಕುವಂತಹ ಸಂತೋಷ ಕೇವಲ ತಾತ್ಕಾಲಿಕವಾದಂಥದ್ದು. ಪ್ರತಿ ದೇವರ ಮಕ್ಕಳು ನಿಜವಾದ ಸಂತೋಷವನ್ನ ಪಡೆದುಕೊಂಡವರಾಗಿರಬೇಕು. ಯಾವಾಗ ನಾವು ನಿಜವಾದ ಸಂತೋಷವನ್ನು ಪಡೆದುಕೊಂಡಿರ್ತೇವೋ ಅಂತಹ ಸಂದರ್ಭದಲ್ಲಿ ನಾವು ಯಾವತ್ತೂ ನಿರಾಶೆಗೊಳ್ಳೋದಿಲ್ಲ. ಕೆಲವೊಮ್ಮೆ ಅನೇಕರು ಹೇಳ್ತಾರೆ, ಬೋರ್ ಆಗ್ತಾ ಇದೆ. ಯಾಕೆ? ನಿಜವಾದ ಸಂತೋಷ ಇಲ್ಲ. ನಿಜವಾದ ಸಂತೋಷ ದೇವರಲ್ಲಿ ಮಾತ್ರ ನಮಗೆ ಲಭಿಸುವಂಥದ್ದು. ಆಗ ಅನೇಕರು ಕೇಳುವಂಥದ್ದು, ಈ ಪ್ರಕಾರವಾಗಿ ನಡೆಯೋದಕ್ಕೆ ಸಾಧ್ಯನಾ? ಇದೇ ಪ್ರಕಾರವಾಗಿ ನಡಿಬೇಕು. ನೀನು ನಾನು ಕ್ರೈಸ್ತನೆಂಬ ಹೆಸರನ್ನು ಪಡೆದುಕೊಂಡಿದ್ರೆ ನಾವು ಈ ಪ್ರಕಾರವಾಗಿ ಮಾತ್ರ ನಡೆಯುವುದಕ್ಕೆ ಬಾಧ್ಯಸ್ಥರು. ಬೇರೆ ಯಾವ ರೀತಿಯಲ್ಲಿ ನಾವು ನಡೆಯುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಬೇರೆ ರೀತಿಯಲ್ಲಿ ನಾವು ನಡೆಯುವಂಥವರಾಗಿದ್ದರೆ ನಮ್ಮನ್ನು ಕ್ರೈಸ್ತರೆಂಬುದಾಗಿ ಕರೆದುಕೊಳ್ಳುವಂಥದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ ಎಂಬುವಂಥದ್ದನ್ನು ಪ್ರಪ್ರಥಮ ಬಾರಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ ಪ್ರಿಯರೇ. ಸಂತೋಷ ಪಡಬೇಕು ಎಲ್ಲ ಸಂದರ್ಭದಲ್ಲಿ ಅಂತ ಹೇಳ್ಬಿಟ್ಟು, ನಾನು ಅನೇಕ ಸಂದರ್ಭದಲ್ಲಿ ಒಂದು ಕಥೆ ಹೇಳಿದ್ದೇನೆ. ಒಬ್ಬ ರಾಜ ಇದ್ದ. ಅವನು ತನ್ನ ಆಸ್ಥಾನದಲ್ಲಿ ಒಂದು ಪ್ರತಿಜ್ಞೆಯನ್ನ ಒಂದು ವಿಚಾರವನ್ನು ಹೇಳ್ಬಿಟ್ಟ, ಘೋಷಣೆ ಮಾಡ್ಬಿಟ್ಟ. ಇನ್ನು ಮುಂದೆ ಎಲ್ಲರೂ ನನ್ನ ದೇಶದಲ್ಲಿ ನಗ್ನಗ್ತಾ ಮಾತಾಡಬೇಕು. ಹೀಗಿರ್ಬೇಕಾದ್ರೆ ರಾಜನ ಅರಮನೆಯ ಮೇನ್ ಭಾಗ ಬೆಂಕಿನ ಸುಟ್ಟೋಗ್ಬಿಡ್ತು. ಆಗ ಮಂತ್ರಿ ರಾಜನ ಬಳಿಗೆ ಬಂದು ಹೇಳ್ತಾನೆ, ಬಹಳ ನಗ್ತಾ ಇದ್ದಾನೆ, ದೂರ ನಗ್ತಾ ಇದ್ದಾನೆ. ನಗ್ತಾ ಇರ್ತಾನೆ, ರಾಜ ಗೊತ್ತಾಯ್ತಾ, ಏನಪ್ಪ ಅರಮನೆ ಬೆಂಕಿನ ಸುಟ್ಟೋಯ್ತು. ರಾಜನಿಗೆ ಕೋಪ ಬಂದ್ಬಿಡ್ತು. ಇಂಥ ವಿಚಾರವನ್ನು ನಗ್ತಾ ಹೇಳ್ತೀಯ? ಮಂತ್ರಿ ಅದ, ರಾಜನ ನೀವೇ ತರ ಹೇಳಿದ್ದು ನಗ್ತಾ ಹೇಳೋಕ್ಕೆ. ರಾಜ ಇಲ್ಲ, ಇನ್ಮೇಲೆ ಎಲ್ಲರೂ ನನ್ನ ರಾಜ್ಯದಲ್ಲಿ ಅಳುತ್ತಾ ಮಾತಾಡಬೇಕು. ಹಂಗಿರ್ಬೇಕಾದ್ರೆ ರಾಜನಿಗೆ ಒಂದು ಮಗು ಹುಟ್ಟಿತು, ರಾಜಕುಮಾರ ಹುಟ್ಟದ, ಉತ್ತರಾಧಿಕಾರಿ ಹುಟ್ಟದ. ರಾಜ ಓಡ್ಬಂದ, ಮಂತ್ರಿ ಓಡ್ಬಂದ, ಅಳ್ತಾ ಇದ್ದಾನೆ, ಗೋಳಾಡ್ತಾ ಇದ್ದಾನೆ, ತಲೆ ಕೆರ್ಕೊಂಡಿದ್ದಾನೆ. ರಾಜ ಕಡೆ ಏನಪ್ಪ ಆಯ್ತು? ಅಯ್ಯೋ ರಾಜ, ನಿನಗೆ ಮಗು ಹುಟ್ಟುಬಿಟ್ಟ. ರಾಜನಿಗೆ ಕೋಪ ಬಂದ್ಬಿಡ್ತು. ಏನಾಯ್ತು? ಇಂಥ ಸಂತೋಷದ ಸಮಾಚಾರವನ್ನು ನೀನು ದುಃಖದಿಂದ ಹೇಳ್ತೀಯ ಅಂದ್ರೆ ನಾರ್ಮಲ್ ಆಗಿ ಮಾತಾಡಬೇಕು ಅನ್ನುವಂಥದ್ದು ರಾಜ ಮರ್ತೋಗ್ಬಿಟ್ಟ. ಪ್ರಿಯರೇ, ಕ್ರೈಸ್ತರಾದ ನಾವುಗಳು ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರ್ತದೆ ಅಂತ ಹೇಳ್ಬಿಟ್ಟು ಅಳಬೇಕು ಅಂತ ಅಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಸಂತೋಷ ಪಡ್ರಿ, ದುಃಖ ಬಂತ ಸಂತೋಷ ಪಡ್ರಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಸತ್ತು ಬಿದ್ದಿರ್ಬೇಕಾದ್ರೆ, ಸ್ವಂತ ತಂದೆ, ಸ್ವಂತ ತಾಯಿ, ಸ್ವಂತ ಗಂಡ, ಸ್ವಂತ ಹೆಂಡತಿ, ಸ್ವಂತ ಮಕ್ಕಳು ಸತ್ತು ಬಿದ್ದಿರ್ಬೇಕಾದ್ರೆ ಪಾರ್ಟಿ ಮಾಡಬೇಕು ಅಂತಲ್ಲ. ಬೈಬಲ್ ಹೇಳ್ತದೆ, ಅಳುವರ ಸಂಗಡ ಅಳ್ರಿ, ನಗುವರ ಸಂಗಡ ನಗ್ರಿ. ಆದ್ರೆ ಆ ಅಳುನೇ ನಮ್ಮ ಜೀವಿತವಾಗಿರಬಾರ್ದು. ಈಗ ನಮ್ಮ ತಂದೆನೋ, ನಮ್ಮ ತಾಯಿನೋ, ನಮ್ಮ ಗಂಡನೋ, ಹೆಂಡತಿನೋ, ಮಕ್ಕಳು, ಹೂಎವರ್ ಇಟ್ ಬೇಬಿ, ಲೋಕವನ್ನು ಬಿಟ್ಟು ಅಗಲಿ ಹೋದ್ರೆ ನಮಗೊಂದು ನಿರೀಕ್ಷೆ ಇರಬೇಕು, ಅವರು ಕರ್ತನ ಬಳಿಯಲ್ಲಿ ಕಾಣ್ತಾರೆ. ಆ ಒಂದು ನಿರೀಕ್ಷೆ ನಮಗಿರಬೇಕು ಪ್ರಿಯರೇ. ನಿರೀಕ್ಷೆ ಇದ್ರೆ ಮಾತ್ರ ಸಾಲದು, ಆ ನಿರೀಕ್ಷೆಗೆ ಅನುಗುಣವಾಗಿ ನಾವು ಬದುಕಬೇಕು. ಇವತ್ತು ಸತ್ತಂತಹ ಮನೆಗಳಿಗೆ ಹೋಗ್ಬೇಕಾದ್ರೆ ನಾವು ಕೇಳುವಂತ ಪ್ರಸಂಗಗಳು ಕೇಳ್ಬಿಟ್ರೆ ನಮಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಒಮ್ಮೆ ಒಬ್ಬ ವ್ಯಕ್ತಿ ತೀರೋಗ್ಬಿಟ್ಟ ಊರಲ್ಲಿ, ಯಾವುದೋ ಊರಲ್ಲಿ. ಆಗ ಕ್ರೈಸ್ತ, ಆಗ ಬಂದಂತಹ ಪಾಸ್ಟರ್ ಅವರು ಒಂದು ಪ್ರಸಂಗ ಮಾಡಿದ್ರು. ಇಂತಹ ಒಳ್ಳೆ ವ್ಯಕ್ತಿ ಲೋಕದಲ್ಲಿ ಯಾರು ಇರಲಿಲ್ಲ. ಸಭೆಗೆ ಬಹಳ ಅನುಕೂಲವಾದಂತಹ ವ್ಯಕ್ತಿ, ಕುಟುಂಬಕ್ಕೆ ಅನುಕೂಲ, ಒಳ್ಳೆಯ ಗಂಡ, ಒಳ್ಳೆಯ ತಂದೆ, ಒಳ್ಳೆಯ ಸಹೋದರ, ಒಳ್ಳೆಯ ಮಗ, ಒಳ್ಳೆಯ ವಿಶ್ವಾಸಿ. ಇದನ್ನು ಕೇಳ್ತಾ ಇದ್ದಂತಹ
ಆ ಮೃತನ ಹೆಂಡತಿ ತನ್ನ ಮಗನಿಗೆ ಹೋಗಿ ಹಿಡ್ದತ್ತೆ, ಮಗನೇ ಹೋಗಿ ನೋಡ್ಕೊಂಬರಪ್ಪ ಸತ್ತಿರೋದು ನಿಮ್ಮ ಅಪ್ಪನ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಆ ಅಮ್ಮನ ಗೊತ್ತು ಇನ್ಯಾರು ಅಂತ ಹೇಳ್ಬಿಟ್ಟು. ಅದಲ್ಲ ನಿರೀಕ್ಷೆ. ಯಥಾರ್ಥವಾದ ನಿರೀಕ್ಷೆ ಅಂತ ನಾವು ಬದುಕಿರಬೇಕು. ಕ್ರೈಸ್ತತ್ವದ ಮೌಲ್ಯದಲ್ಲಿ ನಾವು ಬದುಕಿರಬೇಕು. ಅಂತ ಸಂದರ್ಭದಲ್ಲಿ ನಮಗೆ ನಿರಾಶೆ ಪಡುವುದಕ್ಕೆ ಅವಕಾಶ ಇಲ್ಲ. ಸಂತೋಷನೇ. ಯಾಕಂದ್ರೆ ದೇವರು ಬಳಿ ಕಾಣ್ತಾನೆ ಆ ಒಂದು ಸಂತೋಷ. ಪ್ರಿಯರೇ, ರಿಜಾಯ್ಸ್. ಸಂಕಟಗಳು ಬರಬೇಕಾದ್ರೆ ಸಂತೋಷ ಪಡ್ರಿ, ನಿರಾಶೆಗಳು ಬರಬೇಕಾದ್ರೆ ಸಂತೋಷ ಪಡ್ರಿ. ಸಂತೋಷ ಪಡೋದು ಅಂದ್ರೆ ಇವ್ರ ಕೈಯಿಂದ ಇಷ್ಟೇ ಮಾಡಕ್ಕಾಗಿದ್ದು ಅಂತ ಸಂತೋಷ ಪಡ್ರಿ ಅಷ್ಟೇ. ಈಗ ಒಬ್ಬ ನಿನ್ನ ಬಲಗನೆ ಹೊಡೆದ್ರೆ ಅವನ ಕೈಯಿಂದ ಅಷ್ಟೇ ಮಾಡಕ್ಕಾಗಿದ್ದು, ಸಂತೋಷ ಪಡ್ರಿ. ಇದು ಯಥಾರ್ಥವಾದಂತಹ ಕ್ರೈಸ್ತತ್ವ. ಕ್ರೈಸ್ತತ್ವ ಅಂದ್ರೆ ಭಾನುವಾರ ಬಂದ್ಬಿಟ್ಟು ಡಂಗಣ ಹಾಡ್ಬಿಟ್ಟು ಓಡೋದಲ್ಲ ಕ್ರೈಸ್ತತ್ವ. ಪರಿಸ್ಥಿತಿಗಳ ಮಧ್ಯದಲ್ಲಿ ದೃಢವಾಗಿ ನಿಲ್ಲುವಂಥದ್ದು. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಬಂದಿದ್ದೇವೆ, ಸಂತೋಷ ಪಡ್ತಾ ಇದ್ದೀವ. 122ನೇ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಮೆನ್ ಪೀಪಲ್ ಕಾಲ್ಡ್. ಸೊ ಜನರು ನನ್ನನ್ನು ಯೆಹೋವನ ಮಂದಿರಕ್ಕೆ ಹೋಗೋಣ ಎಂದು ಕರೆದಾಗ ನನಗೆ ಸಂತೋಷ ಆಯಿತು. ಇವತ್ತು ನಾವು ಯಾವ ರೀತಿಯಲ್ಲಿ ದೇವರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇವೆ? ಚಾರ್ಲ್ಸ್ ಸ್ಪರ್ಜನ್ ಅವರು ಹೇಳಿರುವಂತಹ ಒಂದು ಮಾತು, ಕೆಲವರು ಸಭೆಗೆ ನಡೆದಕ್ಕೆ ಹೋಗ್ತಾರತ್ತೆ, ಜಸ್ಟ್ ಫಾರ್ ದ ವಾಕ್. ಕಾರಣ ಸಾಧಾರಣವಾಗಿ ಜನರು ಬೆಳಗ್ಗೆ ವಾಕಿಂಗ್ ಮಾಡ್ತಾರೆ. ಭಾನುವಾರ ಏನ್ ಮಾಡ್ತಾರೆ, ಯಾಕೆ ಅನೇಕ ಸಭೆಗಳಲ್ಲಿ ಬೆಳಗ್ಗೆ ಇರ್ತದೆ ಆರಾಧನೆ. ಸೊ ಬೆಳಗ್ಗೆ ವಾಕಿಂಗ್ ಹೋಗೋದನ್ನ ಬಿಟ್ಬಿಟ್ಟು ಸಭೆಗೆ ವಾಕಿಂಗ್ ಹೋಗ್ತಾರೆ. ಸೊ ನಾವು ಸಭೆಗೆ ನಡೆಯುವುದಕ್ಕೆ ಬರುವಂತ ವ್ಯಕ್ತಿಗಳ. ಸೊ ಕೆಲವರು ಸಭೆಗೆ ಹೋಗುವಂಥದ್ದು ಟು ಲಾಫ್ ಅಂಡ್ ಟಾಕ್, ನಗುವುದಕ್ಕೆ, ಮಾತನಾಡುವುದಕ್ಕೆ. ಸಮ್ ಗೋಸ್ ಟು ಚರ್ಚ್ ಟು ಮೀಟ್ ಅ ಫ್ರೆಂಡ್. ಯಾಕಂದ್ರೆ ಒಂದು ವಾರ ಆಯ್ತಲ್ಲ ಪಾಪ ಮೀಟ್ ಆಗ್ಬಿಟ್ಟು, ಅವನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾರೆ, ಸ್ನೇಹಿತರನ್ನ ಭೇಟಿ ಆಗೋದಕ್ಕೆ. ಸಮ್ ಗೋಸ್ ಟು ಚರ್ಚ್ ಟು ಮೀಟ್ ಲವರ್ಸ್. ಸೊ ಕೆಲವರು ಪ್ರೇಮಿಗಳನ್ನ ಭೇಟಿ ಮಾಡಕ್ಕೆ ಹೋಗ್ತಾರೆ ಸಭೆಗೆ. ಆಧ್ಯಾತ್ಮಿಕವಾದಂತಹ ಪ್ರೀತಿ ಈಗಂತೂ ತುಂಬಾ ಚೆನ್ನಾಗಿದೆ. ಅಲ್ಲೂ ಮೊಬೈಲು, ಇಲ್ಲೂ ಮೊಬೈಲ್, ಅಲ್ಲೂ ವಾಟ್ಸಪ್, ಇಲ್ಲೂ ವಾಟ್ಸಪ್. ಮುಂದೆ ಪ್ರಸಂಗ ಕೇಳ್ತಾ ಇರ್ತಾರೆ, ಇಲ್ಲಿಂದ ಚಾಟಿಂಗ್ ಹೋಗ್ತಾ ಇರ್ತದೆ. ಸಮ್ ಗೋಸ್ ಟು ಚರ್ಚ್ ಟು ಫಾಲ್ಟ್ ದೇರ್ ಕವರ್. ಒಂದು ವಾರ ಎಲ್ಲ ಮಾಡಿರ್ತಾರ, ಮಾಡಬಾರ್ದೆಲ್ಲ ಮಾಡಿಬಿಟ್ಟಿರ್ತಾರೆ. ಆದ್ರೆ ಭಾನುವಾರ ಹೋಗ್ಬಿಟ್ಟು ಅಲ್ಲೆಲ್ಲಿಯ ಸೂತ್ರ. ಸಮ್ ಗೋಸ್ ಟು ಚರ್ಚ್ ಟು ಅಬ್ಸರ್ವೇಷನ್. ಅವನ್ ಹೆಂಗ್ ಮಾಡ್ತಾನೆ, ಇವನೇನ್ ಮಾಡ್ತಾನೆ. ಸಮ್ ಗೋಸ್ ಟು ಚರ್ಚ್ ಟು ಸ್ಲೀಪ್. ನಿದ್ದೆ ಮಾಡಕ್ಕೆ ಹೋಗ್ತಾರೆ ಕೆಲವರು. ನಮ್ಮ ತರೀಕೆರೆ ಚರ್ಚಲ್ಲಿ ಒಂದು ಆಂಟಿ, ಒಂದು ಅಮ್ಮಚ್ಚಿ ಇದ್ರು. ನಮ್ಮ ತರೀಕೆರೆ ಚರ್ಚಲ್ಲಿ, ಯಾವುದೋ ಒಂದು ಚರ್ಚಲ್ಲಿ ಚರ್ಚ್ಗೆ ಬಂದಿದ ತಕ್ಷಣ ಅಯ್ಯಮ್ಮ ಬಂದ್ಬಿಡ್ತಾರೆ ಪಾಪ. ಅಯ್ಯಮ್ಮ ಹೇಳೋರು, தம்பி உனக்கு இன்னைக்கு நல்லதிంచి மெசேஜ் அது என்ன பண்றது, தூங்கிட்டே சாத்தான் தூக்க கொடுத்துட்டಾ, ಸೈತಾನ್ ನಿದ್ರೆ ಕೊಟ್ಬಿಟ್ಟ ನನಗೆ, ಮಲಗ್ಬಿಟ್ಟೆ ನಾನು. ಸೊ ಕೆಲವರಿಗೆ ಒಳ್ಳೆ ಜಾಗ ಮಲಗಕ್ಕೆ, ಯಾಕಂದ್ರೆ ಒಳ್ಳೆ ಹಾಡು ಬರ್ತಾ ಇರ್ತತೆ, ಇಲ್ಲಿಂದ ಒಳ್ಳೆ ಪ್ರಸಂಗ ಬರ್ತಾ ಇರ್ತತೆ. ಯಾಕಂದ್ರೆ ಮನೆಯಲ್ಲಿ ತಲೆನೋವು, ಕಲಪಲ ಮನೆಯಲ್ಲಿ. ಒಂದು ಕಡೆ ಹೆಂಡತಿ, ಒಂದು ಕಡೆ ಗಂಡ, ಒಂದು ಕಡೆ ಮಕ್ಕಳು, ಒಂದು ಕಡೆ ತಂದೆ, ಒಂದು ಕಡೆ ತಾಯಿ, ಒಂದು ಕಡೆ ಅಜ್ಜಿ, ಒಂದು ಕಡೆ ಅಜ್ಜ, ಎಲ್ಲ ಬಲ. ಸೋಮವಾರದಿಂದ ಶುಕ್ರವಾರ ತನಕ ಇದೇ ತಲೆನೋವು ಕೆಲಸ. ಭಾನುವಾರ ಒಂದು 2 ತಾಸು ಬಂದ್ಬಿಟ್ಟು ಆರಾಮ ಮಲಗ್ಬಿಡ್ತಾರೆ. ಯಾಕಂದ್ರೆ ಒಳ್ಳೆ ಮ್ಯೂಸಿಕ್ ಬರ್ತಾ ಇರ್ತದೆ, ಒಳ್ಳೆ ಹಾಡು ಬರ್ತಾ ಇರ್ತದೆ. ಸೊ ಸಮ್ ಪೀಪಲ್ ಗೋ ಓನ್ಲಿ ಫಾರ್ ದ ಸ್ಲೀಪ್. ಆದರೆ ಆಧ್ಯಾತ್ಮಿಕವಾದಂಥ ವ್ಯಕ್ತಿ ದೇವರನ್ನ ಆರಾಧನೆ ಮಾಡಕ್ಕೆ ಹೋಗ್ತಾನೆ. ಸೊ ನಾವು ಹೋಗೋದು ಅದಕ್ಕೆ, ನಡೆಯೋದಕ್ಕ, ಮಾತಾಡೋದಕ್ಕ, ಭೇಟಿ ಆಗೋದಕ್ಕ, ಪ್ರೇಮಿನ ನೋಡೋದಕ್ಕ, ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕ, ವೀಕ್ಷಣೆಗಾಗಿನ, ನಿದ್ದೆ ಮಾಡೋದಕ್ಕ, ದೇವರನ್ನ ಆರಾಧನೆ ಮಾಡೋದಕ್ಕ.
ಇದು ನನ್ನ ಮಾತಲ್ಲ, ಇದು ಪ್ರಸಂಗಿಗಳ ರಾಜಕುಮಾರ, ದ ಪ್ರಿನ್ಸ್ ಆಫ್ ದ ಪ್ರೀಚರ್ ಚಾರ್ಲ್ಸ್ ಸ್ಪರ್ಜನ್ ರವರು. ಇವ್ರು ಹೇಳಿದ್ದು 18ನೇ ಶತಮಾನದಲ್ಲಿ. ಅವತ್ತು ಹೇಳಿದ್ರು, ಆದರೆ ಇವತ್ತು ಅಕ್ಷರಿಕವಾಗಿ ನಡೀತಾ ಇದೆ ಸಭೆಗಳಲ್ಲಿ. ನೋಡಿ, ಅಕ್ಷರಿಕವಾಗಿ ನಡೀತಾ ಇದೆ. ವೈ ದಾವೀದ ಹೇಳ್ತಾ ಇದ್ದಾನೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಯೆರೂಸಲೇಮೇ, ನಮ್ಮ ಕಾಲುಗಳು ನಿನ್ನ ಬಾಗಿಲುಗಳ ಬಳಿಗೆ ಸೇರಿರುತ್ತವಲ್ಲ. ಅಂದ್ರೆ ಆ ಒಂದು ಭಯಕ್ಕೆ. 42ನೇ ಕೀರ್ತನೆ ನೋಡ್ತೇವೆ, ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಆತ್ಮವು ನಿನ್ನನ್ನು ಬಯಸ್ತದೆ. ಯಥಾರ್ಥವಾಗಿ ದೇವರನ್ನು ಆರಾಧಿಸುವಂತಹ ವ್ಯಕ್ತಿ, ದೇವರ ಸನ್ನಿಧಾನವಂದ್ರೆ ಅವರ ಜೀವಿತದಲ್ಲಿ ಅತ್ಯಮೂಲ್ಯವಾಗಿರುವಂಥದ್ದು. ನಾವುಗಳು ಯಾವ ರೀತಿಯಲ್ಲಿ ದೇವರ ಸನ್ನಿಧಾನಕ್ಕೆ ಸೇರಿ ಬರುವಂತವರಾಗಿದ್ದೇವೆ ಪ್ರಿಯರೇ? ಈ ಮುಂಜಾನೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ, ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ಪ್ರಾರಂಭದಲ್ಲಿ ಒಂದು ಕೀರ್ತನೆಯ ಭಾಗವನ್ನು ಓದಿಕೊಳ್ಳೋಣ. 119ನೇ ಕೀರ್ತನೆ, ಅದರ 9ರಿಂದ 16 ವಾಕ್ಯ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ. ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ಸ್ತುತಿಪಾತ್ರನಾದ ಯೆಹೋವನೇ, ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸು. ನನ್ನ ತುಟಿಗಳು ನಿನ್ನ ವಿಧಿವಚನವನ್ನೆಲ್ಲ ವರ್ಣಿಸುತ್ತದೆ. ಸರ್ವ ಸಂಪತ್ತಿನಲ್ಲಿ ಹೇಗೋ ಹಾಗೆಯೇ ನಿನ್ನ ಕಟ್ಟಳೆಯ ಮಾರ್ಗದಲ್ಲಿ ಆನಂದಿಸುತ್ತೇನೆ. ನಿನ್ನ ನೇಮಗಳನ್ನು ಧ್ಯಾನಿಸುತ್ತಾ ನಿನ್ನ ದಾರಿಯನ್ನು ಲಕ್ಷೀಕರಿಸಿಕೊಳ್ಳುವೆನು. ನಿನ್ನ ನಿಬಂಧನೆಗಳಲ್ಲಿ ಉಲ್ಲಾಸ ಪಡುವೆನು. ನಿನ್ನ ವಾಕ್ಯವನ್ನು ಮರೆಯುವುದಿಲ್ಲ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ನಮ್ಮ ಶಾರೀರಿಕವಾದ ಬೆಳವಣಿಗೆಗೆ ಯಾವ ರೀತಿಯಾಗಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್ಗಳು ಅವಶ್ಯವೋ, ಅದೇ ರೀತಿಯಲ್ಲಿ ನಮ್ಮ ಆಧ್ಯಾತ್ಮಿಕವಾದ ಬೆಳವಣಿಗೆಗೆ ದೇವರ ವಾಕ್ಯ ಅವಶ್ಯಕತೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ 45 ವರ್ಷ ಪ್ರಾಯ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಡಯಾಬಿಟಿಕ್ ಆಗ್ಬಿಟ್ಟಿದೆ. ಕಾರಣ ನಾವು ಬ್ಯಾಲೆನ್ಸ್ಡ್ ಫುಡ್ ತಿನ್ನೋದಿಲ್ಲ. ನಮ್ಮ ಆಹಾರದಲ್ಲಿ ಕೇವಲ ಕಾರ್ಬೋಹೈಡ್ರೇಟ್ ಮಾತ್ರ ಅಡಕವಾಗಿರ್ತದೆ. ದೇರ್ ಇಸ್ ನೋ ಪೊಟ್ಯಾಷಿಯಂ, ನೋ ಕ್ಯಾಲ್ಸಿಯಂ. ನಾವು ಹೇಳ್ತೇವೆ, ನಾನು ಮಧ್ಯಾಹ್ನ ಮಾತ್ರ ಅನ್ನ ತಿನ್ನೋದು, ಮತ್ತೆ ಬೆಳಗ್ಗೆ ತಿನ್ನೋದು ದೋಸೆ, ಅದ್ಯಾವ್ದ್ರೂ ಮಾಡ್ತಾರೆ. ಬ್ಯಾಲೆನ್ಸ್ಡ್ ಫುಡ್, ನಾವು ಸಮತೋಲನವಾದ ಆಹಾರವನ್ನು ಸೇವಿಸಬೇಕು. ಒಬ್ಬ ಸರಾಸರಿ ಮನುಷ್ಯನಿಗೆ ಒಂದು ದಿನ ಇಷ್ಟು ಗ್ರಾಮ್ ಪೊಟ್ಯಾಷಿಯಂ, ಇಷ್ಟು ಗ್ರಾಮ್ ಏನ್ ಬೇಕು, ಕಾರ್ಬೋಹೈಡ್ರೇಟ್ ಬೇಕು, ಇಷ್ಟು ಗ್ರಾಮ್ ಕ್ಯಾಲ್ಸಿಯಂ ಬೇಕು. ಈ ಸಮತೋಲನವಾದ ಆಹಾರವನ್ನು ನಾವು ಸೇವಿಸುವಾಗ ಒಂದು 90% ರೋಗಗಳಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಬಹುದು. ಆದರೆ ಇವತ್ತು ನಾವು ಅಸಮತೋಲನವಾದ ಆಹಾರವನ್ನು ಸೇವಿಸಿ ಇವತ್ತು ನಾವೆಲ್ಲರೂ ರೋಗಿಗಳಾಗಿ ಮಾರ್ಪಟ್ಟಿದ್ದೇವೆ, ಇನ್ಕ್ಲೂಡಿಂಗ್ ನಾನು. ಡಯಾಬಿಟಿಕ್ ಇದೆ, ಅದು ಬಂದ್ಬಿಟ್ರೆ ಸಾಕು, ಅದರಿಂದ ಅದ್ರ ಜೊತೆಗೆ ಸಾಲು ಸಾಲು ರೋಗಗಳು ಬರ್ತಾ ಇರ್ತದೆ. ಇದನ್ನ ಕಂಟ್ರೋಲ್ ಮಾಡದೆ ಹೋದ್ರೆ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಜೀವಿತಕ್ಕೆ, ಆಧ್ಯಾತ್ಮಿಕ ಜೀವಿತದ ಬೆಳವಣಿಗೆಗೆ ಬೇಕಾಗಿರುವಂಥದ್ದು ದೇವರ ವಾಕ್ಯ. ಇಲ್ಲಿ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಅಂದ್ರೆ ಒಬ್ಬ ಯೌವನಸ್ಥ ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಬೇಕಾದ್ರೆ ಅವನು ದೇವರ ವಾಕ್ಯದಲ್ಲಿ ಬೇರೂರಿರಬೇಕು. ಒಬ್ಬ ಯೌವನಸ್ಥ ದೇವರ ವಾಕ್ಯದಲ್ಲಿ ಬೇರೂರಬೇಕಾದ್ರೆ ಅವನ ಬಾಲ್ಯ ಪ್ರಾಯದಲ್ಲಿ ಅವರಿಗೆ ದೇವರ ವಾಕ್ಯವನ್ನು ನಾವು ಕಲಿಸಬೇಕು. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನ ಹೇಳ್ತಾ ಇದ್ದಾನೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ಅಂದ್ರೆ ಚಿಕ್ಕ ಪ್ರಾಯದಲ್ಲಿಯೇ ನನ್ನ ಒಂದು ರೀತಿಯಲ್ಲಿ ನೋಡ್ಬೇಕಾದ್ರೆ ಒಂದು 5 ವರ್ಷದಿಂದ ನಾವೇನ್ ಮಾಡಬೇಕು, ಮಕ್ಕಳಿಗೆ ದೇವರಲ್ಲಿ ಬೆಳೆಸಬೇಕು.
ಸೊ 5ರಿಂದ 12, 13 ವರ್ಷ ನಾವು ಏನು ಮಕ್ಕಳಿಗೆ ದೇವರಲ್ಲಿ ಬೆಳೆಸ್ತೇವೋ ಅದು ಅವರ ಜೀವಿತದಲ್ಲಿ ಇಟ್ ವಿಲ್ ರಿಫ್ಲೆಕ್ಟ್, ಪ್ರತಿಬಿಂಬಿಸುವಂಥದ್ದಾಗಿರ್ತದೆ. ಪ್ರೀತಿಯ ದೇವಜನರೇ, ಸೊ ನಾವೆಲ್ಲರೂ ಸಂಡೇ ಸ್ಕೂಲ್ ಕಲ್ತಿರೋರೆ. ನಾನು ಸಂಡೇ ಸ್ಕೂಲ್ ಕಲ್ತಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಕೇವಲ ಬೆರಳೆಣಿಕೆಯ ವರ್ಷಗಳು ಮಾತ್ರ. ಸೊ ಕೇವಲ ಸಂಡೇ ಸ್ಕೂಲ್ ಕಲಿಯುವುದರಿಂದ ಯಾವ ಪ್ರಯೋಜನ ಇಲ್ಲ. ಸೊ ನಾವು ತಂದೆ ತಾಯಿಗಳಾಗಿರುವಂಥ ನಾವುಗಳು ನಮ್ಮ ಮಕ್ಕಳಿಗೆ ವೈಯಕ್ತಿಕವಾಗಿ ದೇವರನ್ನ ಪರಿಚಯ ಪಡಿಸ್ಕೊಳ್ಬೇಕು. ಸೊ ಅನೇಕರು ಹೇಳ್ತಾರೆ, ಅಯ್ಯೋ ಬ್ರದರ್ ಅವರೇ, ನಾವು ನಮ್ಮ ಮಕ್ಕಳನ್ನ ಸಂಡೇ ಸ್ಕೂಲ್ ಕಳಿಸ್ಕೊಟ್ವಿ, ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ. ಆದರೆ ನಿನ್ನ ವೈಯಕ್ತಿಕ ಜೀವಿತ ಯಾವ ರೀತಿ ಇತ್ತು ಸಹೋದರ ಸಹೋದರಿ? ಸಂಡೇ ಸ್ಕೂಲಲ್ಲಿ ಮಕ್ಕಳು ಕೂರುವಂಥದ್ದು ಕೇವಲ ಅರ್ಧ ಗಂಟೆ, ಅರ್ಧ ತಾಸು, ಇಲ್ಲ 1 ತಾಸು ಮಾತ್ರ. ಸೋಮವಾರದಿಂದ ಶನಿವಾರದ ತನಕ ಮಕ್ಕಳು ನೋಡುವಂಥದ್ದು ನಿನ್ನ ಜೀವಿತವನ್ನ, ನಿನ್ನ ವೈಯಕ್ತಿಕ ಜೀವಿತವನ್ನ, ನಿನ್ನ ಕೌಟುಂಬಿಕ ಜೀವಿತವನ್ನ. ಅದು ಸರಿಯಾದ ಪಥದಲ್ಲಿ ಇಲ್ಲದೆ ಹೋದ್ರೆ ಸಂಡೇ ಸ್ಕೂಲ್ಗೆ ಕಳಿಸೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳೋದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಅಂದ್ರೆ ಈ ವಾಕ್ಯವನ್ನು ನಾವು ಚಿಕ್ಕ ಪ್ರಾಯದಲ್ಲಿ ಮಕ್ಕಳ ಮನಸ್ಸಿನಲ್ಲಿ ತುಂಬಬೇಕು ಅಂತ ಹೇಳ್ಬಿಟ್ಟು ಕೀರ್ತನೆಗಳನ್ನ ಬಾಯಿಪಾಠ ಮಾಡಿಸ್ಬೇಕು ಎಂಬುದಾಗಿ ಅಲ್ಲ. ಸೊ ಇವತ್ತು ನಮಗೆ ದೇವರ ವಾಕ್ಯ ಅನ್ನುವಂಥದ್ದು, ದೇವರ ವಾಕ್ಯವನ್ನು ಬಾಯಿಪಾಠ ಮಾಡಿಸುವಂಥದ್ದು ಪ್ರತ್ಯೇಕವಾಗಿ ಇವತ್ತಿನ ತಂದೆ ತಾಯಿಗಳ ಒಂದು ಏನು ಅಹಂ ಅನ್ನುವಂಥದ್ದು ಅಥವಾ ಹೆಮ್ಮೆ ಅನ್ನುವಂಥದ್ದು. ನನ್ನ ಮಗ ನನ್ನ ಮಗಳು 119ನೇ ಕೀರ್ತನೆಯನ್ನು ಬಾಯಿಪಾಠ ಮಾಡ್ದ. ಆದರೆ ಮೊದಲನೇ ವಾಕ್ಯದ ಮೊದಲನೇ ಪದದ ಅರ್ಥ ಅವರಿಗೆ ಗೊತ್ತಿರೋದಿಲ್ಲ. ಪಾಪ ಚಿಕ್ಕ ಮಕ್ಕಳು ಏನು ಗೊತ್ತು, ಬೇಗ ಕಲ್ತು ಬಿಡ್ತಾರೆ. ಬಾಯಿಪಾಠ ಮಾಡಿಸಿ ಯಾವ ಪ್ರಯೋಜನ ಇಲ್ಲ ಪ್ರಿಯರೇ. ಅವರ ಹೃದಯದ ಹಲಿಗೆ ಮೇಲೆ ನಾವು ಬರೀಬೇಕಾದ ದೇವರ ವಾಕ್ಯವನ್ನ. ಸೊ ಇಂದಿನ ನಮ್ಮ ಪ್ರಸಂಗ ವಿಷಯ, ವಾಟ್ ದಿಸ್ ಚೈಲ್ಡ್ ಈಸ್ ಗೋಯಿಂಗ್ ಟು ಬಿ. ಈ ಮಗು ಎಂಥವನಾಗ್ತಾನೆ, ಈ ಮಗು ಎಂಥವನಾಗುವನು. ಸೊ ಇದು ಒಂದು ಪ್ರಶ್ನೆ. ಸೊ ಇದು ಯಾರು, ಈ ಪ್ರಶ್ನೆಯನ್ನು ಯಾರು ಕೇಳಿದ್ರು? ಸುತ್ತಮುತ್ತಲಿದ್ದಂತಹ ಜನ ಕೇಳಿದಂತಹ ಒಂದು ಪ್ರಶ್ನೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಇದರ ಚರಿತ್ರೆಯನ್ನು ಕಾಣ್ತೇವೆ. ಅದರ 66ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೋಡಿ, 65, 66 ವಾಕ್ಯ. ಇದನ್ನು ಕೇಳಿದ ನೆರೆಹೊರೆಯವರೆಲ್ಲರಿಗೆ ಹೆದರಿಕೆ ಉಂಟಾಯಿತು ಮತ್ತು ಈ ಎಲ್ಲ ಸಂಗತಿಗಳ ಕುರಿತು ಯೂದಾಯದ ಮಲೆನಾಡಿನಲ್ಲೆಲ್ಲ ಮಾತಾಡಿಕೊಳ್ಳುತ್ತಿದ್ದರು. ಕೇಳಿದವರೆಲ್ಲರೂ, ಆಹಾ, ಈ ಕೂಸು ಎಂಥವನಾಗುವನು. ವಾಟ್ ದಿಸ್ ಚೈಲ್ಡ್ ಈಸ್ ಗೋಯಿಂಗ್ ಟು ಬಿ. ಇವತ್ತು ಪ್ರತಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ನೋಡಿಕೊಂಡು ಈ ಒಂದು ಪ್ರಶ್ನೆಯನ್ನ ಕೇಳಬೇಕು. ಸೊ ನನ್ನ ಮಗ ನನ್ನ ಮಗಳು ಎಂಥವಳಾಗುತ್ತಾಳೆ. ಸೊ ನಾವು, ದೇವರು ನಮಗೆ ಮಕ್ಕಳನ್ನ ಕೊಟ್ಟಿದ್ದಾನೆ. ಸೊ ದೇವರು ನಮಗೆ ಕೊಟ್ಟಿರುವಂತಹ ಮಕ್ಕಳನ್ನು ನಾವು ಯಾವ ರೀತಿಯಾಗಿ ಸಾಕ್ತಾ ಇದ್ದೇವೆ? ಕೆಲವು ದಿನಗಳ ಹಿಂದೆ ನಾನು ಹೇಳಿದೆ, ಇವತ್ತು ಮಕ್ಕಳು ಅನ್ನುವಂಥದ್ದು ನಮಗೆ ಒಂದು ATM ಮಿಷನ್ ತರ ಆಗ್ಬಿಟ್ಟಿದ್ದಾರೆ. ಇವತ್ತು ಮಕ್ಕಳು ನಮಗೆ ಒಂದು ಕ್ರೆಡಿಟ್ ಕಾರ್ಡ್ ತರ ಆಗಿದ್ದಾರೆ. ವಿ ಆರ್ ಬ್ರಿಂಗಿಂಗ್ ಅವರ್ ಚಿಲ್ಡ್ರನ್ ಲೈಕ್ ATM ಮಿಷನ್. ನಾವು ನಮ್ಮ ಮಕ್ಕಳನ್ನ ಕ್ರೆಡಿಟ್ ಕಾರ್ಡ್ ತರ ನಾವು ಸಾಕ್ತಾ ಇದ್ದೇವೆ. ಸೊ ಎಂದಾದರೂ ಈ ಒಂದು ಪ್ರಶ್ನೆನ ಕೇಳಿದ್ದೀರಾ? ವಾಟ್ ದಿಸ್ ಚೈಲ್ಡ್ ಈಸ್ ಗೋಯಿಂಗ್ ಟು ಬಿ, ವಾಟ್ ಮೈ ಸನ್ ಇಸ್ ಗೋಯಿಂಗ್ ಟು ಬಿ, ವಾಟ್ ಮೈ ಡಾಟರ್ ಇಸ್ ಗೋಯಿಂಗ್ ಟು ಬಿ. ನನ್ನ ಮಗ ಎಂಥವನಾಗ್ತಾನೆ, ನನ್ನ ಮಗಳು ಎಂಥವಳಾಗ್ತಾಳೆ. ಈ ಒಂದು ಪ್ರಶ್ನೆನ ಕೇಳಿದ್ರು. ಯಾರು ಕೇಳಿದ್ರು? ಜನ ಕೇಳಿದ್ರು. ಯಾರ ಬಗ್ಗೆ ಕೇಳಿದ್ರು? ಸ್ನಾನಿಕನಾದ ಯೋಹಾನನ ಬಗ್ಗೆ ಕೇಳಿದ್ರು. ಸೊ ಹೀಗೆ ಕೇಳಬೇಕಾದ್ರೆ ಅದಕ್ಕೆ ಒಂದು ಹಿನ್ನೆಲೆ ಇರಬೇಕಲ್ಲ. ಸುಮ್ಮನೆ ಯಾರು ಏನು ಕೇಳಲ್ವಲ್ಲ.
ಇದರ ಹಿನ್ನೆಲೆ ಏನು? ಜಕರ್ಯ ಮತ್ತು ಎಲಿಜಬೆತ್ ಎಂಬುವಂತ ಇಬ್ಬರು ವೃದ್ಧ ದಂಪತಿಗಳು, ಅವರು ಪ್ರಾಯ ಮೀರಿದವರಾಗಿದ್ದರು. ಅವರಿಗೆ ಮಕ್ಕಳಿರಲಿಲ್ಲ. ಎಲಿಜಬೆತಳು ಬಂಜೆಯಾಗಿದ್ದಳು. ಜಕರ್ಯನು ಯಾಜಕ ಸೇವೆ ಮಾಡುವಂತಹ ವ್ಯಕ್ತಿಯಾಗಿದ್ದ. ಈಗಿನ ಭಾಷೆಯಲ್ಲಿ ಹೇಳೋದಾದ್ರೆ ಈಸ್ ದ ಪಾಸ್ಟರ್. ದೇವರ ಸೇವಕನ ಹೆಂಡತಿ ಬಂಜೆ. ಅವರು ತಮ್ಮ ಯೌವನ ಪ್ರಾಯದಲ್ಲಿ ಅವರ ಯೌವನ ಪ್ರಾಯ ಮುಗ್ದೋಯ್ತು. ನಾವು ದೇ ಆರ್ ಓಲ್ಡ್ ಅಂದ್ರೆ ಮಗನನ್ನ ಏರುವ ಪ್ರಾಯ ಮುಗ್ದೋಯ್ತು, ಮಗುವನ್ನ ಏರುವ ಪ್ರಾಯ ಮುಗ್ದೋಯ್ತು. ಸೊ ಹೀಗಿರುವಾಗ ಒಂದು ದಿನ ಜಕರ್ಯನು ತನ್ನ ವಾಡಿಕೆಯ ಪ್ರಕಾರ ದೇವರ ಸನ್ನಿಧಾನದಲ್ಲಿ ಯಾಜಕ ಧರ್ಮವನ್ನ ಮಾಡುತ್ತಿರಲು, ಯಾಜಕ ಸೇವೆಯನ್ನು ಮಾಡುತ್ತಿರಲು, 1ನೇ ಅಧ್ಯಾಯದ 9ನೇ ವಾಕ್ಯ 8-9 ಹೀಗಿರಲಾಗಿ ಜಕರ್ಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದ ಒಳಗೆ ಹೋಗಿ ಧೂಪವನ್ನು ಅರ್ಪಿಸಲು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪಲ ಹೊರಗೆ ನಿಂತಿದ್ದರು. ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪದ ಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ನೋಡಿ, ತನ್ನ ಯಾಜಕ ಧರ್ಮದ ಸರತಿ ಬಂದಾಗ ಜಕರ್ಯನು ಧೂಪವನ್ನು ಅರ್ಪಿಸುವುದಕ್ಕೆ ಮಹಾಪರಿಶುದ್ಧವಾದ ಸ್ಥಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವಂತಹ ಸಂದರ್ಭದಲ್ಲಿ ದೇವದೂತನ ಪ್ರತ್ಯಕ್ಷತೆ. ಜಕರ್ಯನಿಗೆ ಭಯ ಹಿಡಿತು. ಸೊ ಅದುವರೆಗೂ ದೇವದೂತನ ಕುರಿತಾಗಿ, ದೇವರ ದೂತನ ಪ್ರತ್ಯಕ್ಷತೆ ಕುರಿತಾಗಿ ನಾವು ಮಾತಾಡಿರ್ತೇವೆ. ಆದರೆ ಮುಖಾಮುಖಿಯಾಗಿ ಕಾಣುವಾಗ ನಮಗೆ ಒಂದು ರೀತಿ ಭಯ ಆಗ್ತದೆ. ಇಲ್ಲಿ ಜಕರ್ಯನಿಗೂ ಭಯ ಆಯಿತು. ದೂತ ಹೇಳ್ತಾ ಇದ್ದಾನೆ, ಜಕರ್ಯ ಭಯ ಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ಏನು ವಿಜ್ಞಾಪನೆ? ಅನೇಕ ವರ್ಷಗಳಿಂದ ಜಕರ್ಯ ಮತ್ತು ಎಲಿಜಬೆತ್ ದಂಪತಿ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನನ್ನ ತರುವಾಯ, ಜಕರ್ಯನ ತರುವಾಯ ಈ ಯಾಜಕ ಧರ್ಮವನ್ನ ಪೂರೈಸುವುದಕ್ಕೆ ಒಬ್ಬ ಮಗ ಬೇಕು ಎಂಬುದಾಗಿ. ಇಲ್ಲಿ ದೂತ ಹೇಳ್ತಾ ಇದ್ದಾನೆ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಜಬೆತಳು ಒಬ್ಬ ಮಗನನ್ನ ಏರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನೋಡಿ, ಪಕ್ಕ. ಸಿ, ಗಾಡ್ಸ್ ಟೈಮ್ ಇಸ್ ಪರ್ಫೆಕ್ಟ್ ಅದು. ಸೊ ದೇವರ ಸಮಯ ಅನ್ನುವಂಥದ್ದು ಪರ್ಫೆಕ್ಟ್ ಮಾತ್ರ ಅಲ್ಲ, ಅದರ ಪೂರ್ಣ ಕಾರ್ಯವನ್ನು ದೇವರು ಸ್ಪಷ್ಟವಾಗಿ ತಿಳಿಸ್ಬಿಡ್ತಾನೆ. ಯಾಕಂದ್ರೆ ವೃದ್ಧ ದಂಪತಿಗಳು ವೃದ್ಧಾಪ್ಯದಲ್ಲಿ ಮಕ್ಕಳು ಹುಟ್ಟಿದ್ದಾರೆ, ವೃದ್ಧಾಪ್ಯ ಪ್ರಾಯದಲ್ಲಿ ಈರುವುದು ಹೆಸರನ್ನು ಹುಡುಕೋದಕ್ಕೆ ಓಡಬೇಡಿ. ಸೊ ನಾನು ಹೇಳ್ಬಿಟ್ಟಿದ್ದೇನೆ, ಅವನಿಗೆ ಯೋಹಾನ ಎಂಬುದಾಗಿ ಹೆಸರಿಡ್ಬೇಕು, ಅಷ್ಟೇ ಮುಗಿತು. ಇವತ್ತು ನಾವು ಹಂಗಲ್ಲ. ಮಕ್ಕಳು ಹುಟ್ಟಿದ್ರೆ ಅಪ್ಪನ ಹೆಸರಲ್ಲಿ ಮೊದಲು 2 ಅಕ್ಷರ, ಅಮ್ಮನ ಹೆಸರಲ್ಲಿ ಕೊನೆ 2 ಅಕ್ಷರ, ಆಮೇಲೆ ತಾತನ ಹೆಸರಲ್ಲಿ ಮಧ್ಯದ ಅಕ್ಷರ, ಅಜ್ಜಿ ಹೆಸರಲ್ಲಿ ಕೊನೆ ಅಕ್ಷರ, ಆಮೇಲೆ ಎಲ್ಲ ಅಕ್ಷರ ಸೇರಿಸ್ಬಿಟ್ಟು ಒಂದು ಹೆಸರು ಇಟ್ಬಿಡ್ತಾರೆ. ಮುಂದೆನೂ ಇಲ್ಲ ಹಿಂದೆನೂ ಇಲ್ಲ ಅದಕ್ಕೆ. ಆಮೇಲೆ ಅದಕ್ಕೆ ಒಂದು ಅರ್ಥ ಇವ್ರು ಕಂಡುಹಿಡ್ಕೊಂಡ್ಬಿಡ್ತಾರೆ. ಆದ್ರೆ ಇಲ್ಲಿ ದೇವದೂತ ಹೇಳ್ತಾ ಇದ್ದಾನೆ, ಯು ಶುಡ್ ಕಾಲ್ ಇಟ್ ಜಾನ್. ಪ್ರಿಯರೇ, ಈ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ಹೇಳಕ್ಕೆ ಬಯಸ್ತೇನೆ. ಸೊ ದೇವರ ಪದ್ಧತಿ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯ ಜನನದಿಂದ ಅವನ ಮರಣದ ತನಕ ಬೇಕಾಗಿರುವಂಥದ್ದು ಎಲ್ಲವೂ ಸ್ಪಷ್ಟವಾಗಿರ್ತದೆ. ದಾವೀದ ತನ್ನ ಕೀರ್ತನೆಯಲ್ಲೇ ಬರೆದಿದ್ದಾನೆ, ನನ್ನ ಆಯುಷ್ಕಾಲದ ಪ್ರಾರಂಭ ದಿನವು ಮೊದಲನೇ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಗೊತ್ತಾಯ್ತಲ್ಲ? ಸೊ ನಾವೇನು ಎಕ್ಸ್ಟ್ರಾ ಸೇರಿಸೋ ಅವಶ್ಯಕತೆ ಇಲ್ಲ ಅಲ್ಲಿ, ತಂದೆ ತಾಯಿಗಳೇ. ಡೋಂಟ್ ಹ್ಯಾಡ್ ಎನಿಥಿಂಗ್ ದೇರ್. ಸೊ ದೇವ್ರಿಗೆ ಗೊತ್ತು, ಒಬ್ಬ ಮಗಳನ್ನ ಲೋಕಕ್ಕೆ ನಿನ್ನ ಮೂಲಕ ಕಳಿಸುವಾಗ ಆ ವ್ಯಕ್ತಿಯ ಮಗುವಿನ ಕುರಿತಾಗಿ ಸಂಪೂರ್ಣವಾದಂತಹ ಒಂದು ಪದ್ಧತಿ ದೇವರಿಗೆ ಉಂಟು.
ಇಲ್ಲಿ ಹೇಳ್ತಾ ಇದ್ದಾನೆ, ನೀನು ಯು ಶುಡ್ ಕಾಲ್ ಹಿಮ್ ಜಾನ್. ಆದರೆ ಪಾಪ ಯಾಜಕ ಸೇವೆ ಮಾಡ್ತಾ ಇದ್ದಂತಹ ನೋಡಿ, ಅದರಲ್ಲಿ ಅನೇಕ ಕಾರ್ಯಗಳು ಬರೆಯಲ್ಪಟ್ಟಿದೆ. ಅದನ್ನು ನಾನು ಆಮೇಲೆ ಹೇಳ್ತೀನಿ ಸಮಯ ಇದ್ದರೆ. ಆದರೆ ಅನೇಕ ವರ್ಷಗಳಿಂದ ಯಾಜಕ ಸೇವೆ ಮಾಡುತ್ತಿದ್ದಂತಹ ಈ ಜಕರ್ಯನಿಗೆ ದೇವದೂತನು ಹೇಳಿದ ಮಾತನ್ನು ನಂಬುವುದಕ್ಕೆ ಆಗಲಿಲ್ಲ. ನಾವು ಪ್ರಸಂಗ ಮಾಡ್ತೇವೆ, ಅದು ನನಗೆ ನಂಬಿಕೆ ಇರೋದಿಲ್ಲ. ವಿಲ್ ಪ್ರೀಚ್, ಗಾಡ್ ವಿಲ್ ಹೀಲ್ ಯು, ಗಾಡ್ ವಿಲ್ ಬ್ಲೆಸ್ ಯು. ಆದರೆ ನಮಗೆ ತಲೆನೋವು ಬಂದ್ಬಿಟ್ರೆ ಹೋಗ್ತೀವಿ ಒನ್ ಆಫ್ ದ ಬಿಗ್ ಹಾಸ್ಪಿಟಲ್. ನೋಡಿ, ಇಲ್ಲಿ ಜಕರ ಹೇಳ್ತಾ ಇದ್ದಾನೆ, ನಾನು ಮುದುಕ ಅಲ್ಲ ಕಣ್ಲ, ಅಲ್ಲ ಜಕರ್ಯ, ನಿನ್ನ ಮೂಲ ಪಿತೃ ಇದ್ದಾನಲ್ಲ, ಯಾರು? ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತಹ ವಾಗ್ದಾನವನ್ನು ನೆರವೇರಿಸಿದರ ಫಲವಾಗಿ ಈ ಲೇವಿ ಗೋತ್ರ ಬಂದಿರುವಂಥದ್ದು. ಈ ಜಕರ್ಯ ಲೇವಿ ಗೋತ್ರಕ್ಕೆ ಸೇರಿದವನು. ಸೊ ಇಲ್ಲಿಗೆ 5,000 ವರ್ಷಗಳ ಹಿಂದೆ ದೇವರು ಅಬ್ರಾಹ್ಮನೆಂಬ ಒಬ್ಬ ವ್ಯಕ್ತಿಯನ್ನು ಕರೆದಾಗ ಅವನಿಗೆ ಮಕ್ಕಳಿರಲಿಲ್ಲ. 75ನೇ ವಯಸ್ಸಲ್ಲಿ ಕರೆದ. ಅಬ್ರಹಾಮನಿಗೆ 100 ವರ್ಷ ಆದಾಗ ದೇವರು ಒಂದು ವಾಗ್ದಾನವನ್ನು ಕೊಟ್ಟರು. ಅವತ್ತು ಸಾರಳು ಇದೇ ಕಥೆ ಹೇಳಿದ್ರು, ನಾನು ಮುದುಕ. ದೇವರು ವಾಕ್ ಕೊಟ್ಟಿಲ್ವಾ? ಇವಾಗ ಇದೇ ಜಕರೆ ಹೇಳ್ತಾರೆ, ನಾನು ಮುದುಕಿ. ಅದಕ್ಕೆ ದೇವದೂತ ಹೇಳ್ದ, ಒಂದು ಕೆಲಸ ಮಾಡಪ್ಪ, ನೀನು ನಂಬದೆ ಓದೋದ್ರಿಂದ ನೀನು ಇನ್ಮೇಲೆ ಮಾತಾಡಬೇಡ, ಮೂಕ ಆಗ್ಬಿಡು. ಸೊ ಈ ಬಿಕಮ್ ದೆ ಮುಖ. ಎಷ್ಟು ತಿಂಗಳು? 9 ತಿಂಗಳು. ಯಾಕೆ ಹೇಳಿದ ತಕ್ಷಣ ಹುಟ್ಟಿಲ್ಲ, ಸೂಪರ್ ನ್ಯಾಚುರಲ್. ದೇವದೂತ ಬಂದ, ಹೇಳ್ದ, ತಕ್ಷಣವಾಗಿ ಎಲಿಜಬೆತ್ ಗರ್ಭಿಣಿ ಆದ್ಲು, ಟಕ್ ಅಂತ 9 ತಿಂಗಳಾಯ್ತು, ಟಕ್ ಅಂತ ಮಗು ಬಂದಿಲ್ಲ. ಸೊ ದೇ ವೇಟೆಡ್ ಫಾರ್ 9 months. ಅಂದ್ರೆ 9 ತಿಂಗಳು ಜಕರ ಏನು ಮಾಡಲಿಲ್ಲ, ಮಾತಾಡಕ್ಕಾಗಲಿಲ್ಲ. ದೇವರು ಅವನ ಬಾಯನ್ನು ಕಟ್ಟಿಬಿಟ್ರು. ಸೊ ಹೇಳಿದಂತೆ ಏನಾಯ್ತು, ಮಗುವಿನ ಜನನ ಆಯ್ತು. ಸೊ 8ನೇ ದಿನದಲ್ಲಿ ಏನ್ ಮಾಡಿದ್ರು, ದೇವಾಲಯಕ್ಕೆ ಕರ್ಕೊಂಡು ಬಂದ್ರು. ಸೊ ದೇವಾಲಯಕ್ಕೆ ಕರ್ಕೊಂಡು ಬಂದು ಅವತ್ತೇನು ಮಾಡಬೇಕು, ನಾಮಕರಣ ಮಾಡಬೇಕು. ಸೊ ನಾಮಕರಣ ಮಾಡಬೇಕಾದ್ರೆ ಸೊ ಕೆಲವರು ಹೇಳಿದ್ರು, ತಂದೆ ಹೆಸರನ್ನು ಇಡ್ಬೇಡ, ಜಕ್ಕರೆ ಎಂಬುದಾಗಿ ಇಡೋಣ ಮಗನಿಗೆ. ಇಲ್ಲಿ ಬಂಧು ಬಾಂಧವರಲ್ಲೇ ಒಂದು ರೀತಿ ಕಸಿಬಿಸಿ. ನಮ್ಮ ಹಂಗೆ ತಾನೆ, ಮಕ್ಕಳು ನಮ್ದು, ಆದ್ರೆ ಹೆಸರು ಇಡಬೇಕಾಗಿರೋದು ಯಾರೋ ಒಬ್ರು. ನನ್ನ ಮಕ್ಕಳಿಗೆ ಆ ಥರ ಆಗಲಿಲ್ಲ, ನಾನೇ ಇಟ್ಟೆ 3 ಜನಕ್ಕೂ. ಅದಕ್ಕೆ ಈಗಲೂ ಕಸಿಬಿಸಿ ಇದೆ ಕೆಲವರಿಗೆ. ನನ್ನ ಹತ್ರ ಕೇಳಿಲ್ಲ, ಕೇಳೋ ಅವಶ್ಯಕತೆ ಇಲ್ಲ. ಇದು ದೇವ್ರು ನಮಗೆ ಕೊಟ್ಟಿರುವಂಥದ್ದು, ನಮಗೆ ಅಧಿಕಾರ ಇದೆ ಹೆಸರಿಡಕ್ಕೆ. ಇಲ್ಲಿ ಬಂಧು ಮಿತ್ರರಿಗೆ ಕಸಿಬಿಸಿ. ಆಲ್ರೆಡಿ ಜಕರ್ಯ ಹೆಂಡತಿಗೆ ಹೇಳಿರ್ತಾನೆ, ಬರ್ತು ತೋರಿಸಿರ್ತಾನೆ, ಮತ್ತೆ ಉಂಟು ಪಾಪ. ಯಾಕೆ ಹೇಳಿರ್ಬೇಕಲ್ಲ, 9 ತಿಂಗಳಾಯ್ತಾನೆ, ಹೇಳಿರ್ತಾನೆ, ಎಲ್ಲ ಕಥೆಗಳೆಲ್ಲ ಹೇಳಿರ್ತಾನೆ, ಏನಾಯ್ತು ಎಲ್ಲ. ಅದಕ್ಕೆ ಯಾರು ಎಲಿಜಬೆತ್ ಹೇಳಿದ್ರು, ಯೋಹಾನನೆಂಬುದಾಗಿ ಹೆಸರಿಡಬೇಕು. ಬಂದು ಬಾಳುವರೆ, ನಮ್ಮಲ್ಲಿ ಯಾರು ಆ ಹೆಸರಿಲ್ಲ, ನಮ್ಮ ಕುಲದಲ್ಲಿ ಯಾರಿಗೂ ಹೆಸರಿಲ್ಲ, ಅದಕ್ಕೆ ನಮ್ಮ ಕುಲದಲ್ಲಿರೋ ಹೆಸರಿಡಬೇಕು. ಇಲ್ಲ ಜಕ್ಕರನ ಹೆಸರಿಡು, ಇಲ್ಲ ಜಕ್ಕರನ ಅಪ್ಪನ ಹೆಸರಿಡು, ಇಲ್ಲ ಎಲಿಜಬೆತ್ ಅಪ್ಪನ ಹೆಸರಿಡು. ನಾವಂಗೆ ನಮ್ಮ ಕುಟುಂಬ. ಸೊ ಕೊನೆಗೆ ಏನು ಮಾಡಿದ್ರು, ಜಕ್ಕರನ್ನ ಕೇಳೋಣ ಅಂತ ಹೇಳಿದ್ರು. ಬಬ್ಬಬ್ಬ ಇದನ್ನ ಅವನಂತ ಕೇಳಿ ನೋಡೋಣ ಏನು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಅವನೇನು ಮಾಡ್ದ, ಒಂದು ಅಲಿಗೆನ, ಒಂದು ಏನು ಸ್ಲೇಟು, ಒಂದು ಸ್ಲೇಟನ್ನು ತಂದ್ಬಿಟ್ಟು ಅದರಲ್ಲಿ ಹೆಸರು ಬರ್ದ. ಏನಂತ ಬರ್ದ, ಯೋಹಾನನೆಂಬುದಾಗಿ ಹೆಸರು ಬರ್ದ. ಆ ಹೆಸರನ್ನ ಬರೀತಲೇ ಅವನ ನಾಲಿಗೆ ಸಡಿಲವಾಯಿತು. ಅವನು ಮಾತನಾಡುವ ಶಕ್ತಿಯುಳ್ಳವನಾಗಿ ದೇವರನ್ನ ಕೊಂಡಾಡ್ದ. ಆಗ ಎಲ್ಲರಿಗೂ ಹೆದರಿಕೆ ಆಯಿತು, ಈ ಕೂಸೇನ ಎಂಥವನಾಗ್ತಾನೆ.
ಗೊತ್ತದಲ್ಲ ಪ್ರಿಯ. ಸೊ ಇದು ಇದರ ಒಂದು ಚರಿತ್ರೆ. ಅಂದ್ರೆ ದೇವರು ನಮಗೆ ಕೊಡುವಂತಹ ಮಕ್ಕಳನ್ನು ನಾವು ಯಾವ ರೀತಿ ಸಾಕಬೇಕು ನೋಡಿ. ಪ್ರತಿ ರಾಷ್ಟ್ರದ, ಪ್ರತಿ ಕುಟುಂಬದ, ಪ್ರತಿ ಸಭೆಯ ಬೆಳವಣಿಗೆ ಅನ್ನುವಂಥದ್ದು ಮಕ್ಕಳು ನೋಡಿ. ಮಕ್ಕಳಿಲ್ಲದೆ ಹೋಗ್ಬಿಟ್ರೆ ಒಂದು ಕುಟುಂಬ ನಿರ್ಜೀವವಾಗಿ ಹೋಗ್ಬಿಡ್ತತೆ. ಸಭೆಗಳಲ್ಲಿ ಮಕ್ಕಳಿಲ್ಲದೆ ಹೋಗ್ಬಿಟ್ರೆ ಸಭೆ ಕುಂಠಿತವಾಗಿ ಹೋಗ್ಬಿಡ್ತತೆ. ಒಂದು ದೇಶದಲ್ಲಿ, ಒಂದು ರಾಜ್ಯದಲ್ಲಿ ಮಕ್ಕಳ ಜನನ ಪ್ರಮಾಣ ಕಡಿಮೆ ಆಗ್ಬಿಟ್ರೆ ಆ ಒಂದು ರಾಷ್ಟ್ರ, ಆ ಒಂದು ರಾಜ್ಯ, ಆ ಒಂದು ರಾಷ್ಟ್ರ ಏನಾಗ್ತದೆ, ಕುಂಠಿತವಾಗ್ಬಿಡ್ತದೆ. ಯಾಕಂದ್ರೆ ಮಕ್ಕಳ ಜನನ ಪ್ರಮಾಣ ಕಡಿಮೆ ಆಗ್ಬಿಟ್ರೆ ಈಗ ಇರುವಂತಹ ವ್ಯಕ್ತಿಗಳ ಪ್ರಾಯ ಜಾಸ್ತಿ ಆಗ್ತದೆ. ಈ ಪ್ರಾಯ ಜಾಸ್ತಿ ಆಗ್ತದೆ. ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಹೊಸ ಜನರೇಷನ್ ಬರ್ಬೇಕಲ್ಲಿಗೆ. ಸೊ ಮಕ್ಕಳ ಜನನ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಇವತ್ತು ಚೈನಾ ಫೇಸ್ ಮಾಡುವಂಥ ಅತ್ಯಂತ ಒಂದು ಕಷ್ಟಕರವಾದಂಥ ಒಂದು ದುಃಖಕರ ಒಂದು ಕಾರ್ಯ ಅಂದರೆ ರೇಷಿಯೋ. ಒಂದು ಕಾಲದಲ್ಲಿ ಏನು ಮಾಡಿದ್ರು, ಮಕ್ಕಳು ಬೇಡ ಅಂದ್ಬಿಟ್ರು ಚೈನಾದವರು, ಒಂದು ಮಗು ಸಾಕು ಅಂತ ಹೇಳ್ಬಿಟ್ರು. ಸೊ ಅದರ ಫಲವಾಗಿ ಏನಾಯಿತು, ಏಜ್ಡ್ ಪೀಪಲ್ ಜಾಸ್ತಿ ಆದರೂ ಯಂಗ್ ಪೀಪಲ್ ಕಡಿಮೆ ಆಗ್ಬಿಟ್ರು. ನೌ ದೇ ಆರ್ ಫೇಸಿಂಗ್ ದ ಪ್ರಾಬ್ಲಮ್. ನೋಡಿ, ಮಕ್ಕಳು ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಹುಟ್ಟುವಂತ ಮಕ್ಕಳು ಎಂಥವನಾಗಬೇಕು, ಎಂಥವಳಾಗಬಾರ್ದು ಅನ್ನುವಂಥದ್ದು ತೀರ್ಮಾನ ಮಾಡುವಂಥದ್ದು ತಂದೆ ತಾಯಿಗಳು. ನೋಡಿ, ನಾನು ಪ್ರಾರಂಭದಲ್ಲಿ ಹೇಳಿದೆ, ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿ ಓರೆಯಾಗನು. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ಹೇಳಿರುವಂಥದ್ದು, ನಿಮ್ಮ ಮಕ್ಕಳಿಗೆ ಇವುಗಳನ್ನು ಬೋಧಿಸಿಕೊಡಬೇಕು. ಅವರು ನಡೆಯುವಾಗಲೂ, ಕುಳಿತುಕೊಳ್ಳುವಾಗಲೂ, ಮಲಗುವಾಗಲೂ ಇದರ ಕುರಿತಾಗಿ ಮಾತಾಡಬೇಕು. ಯಾವುದರ ಕುರಿತಾಗಿ? ದೇವರ ಧರ್ಮಶಾಸ್ತ್ರದ ಕುರಿತಾಗಿ, ದಶಾಜ್ಞೆಯ ಕುರಿತಾಗಿ ನಾವು ಮಾತಾಡಬೇಕು. ಕಾರಣ, ಈ ಮಕ್ಕಳು ಈ ದಶಾಜ್ಞೆಗೆ ಅನುಗುಣವಾಗಿ ನಡೆಯುವಂಥವರಾಗಿರಬೇಕು. ಅದರಿಂದ ನಾನು ಕೇಳಿದ್ದು ಪ್ರಾರಂಭದಲ್ಲಿ, ನಾವು ನಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಸಾಕ್ತಾ ಇದ್ದೇವೆ. ನೋಡಿ, ಸತ್ಯವೇದವು ನಮಗೆ ತಿಳಿಸುವಂಥದ್ದು, ಯು ಶುಡ್ ಬ್ರಿಂಗ್ ಅಪ್ ಯುವರ್ ಚಿಲ್ಡ್ರನ್ ಇನ್ ಗಾಡ್ಲಿ ವೇ. 119ನೇ ಕೀರ್ತನೆ 9ನೇ ವಾಕ್ಯದಲ್ಲಿ ನೋಡಿದ್ವಿ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳೋದು ಯಾವುದರಿಂದ? ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಒಬ್ಬ ಯೌವನಸ್ಥನು ತನ್ನ ಯೌವನ ಪ್ರಾಯದಲ್ಲಿ ದೇವರ ವಾಕ್ಯವನ್ನು ಗಮನಿಸಿ ನಡಿಬೇಕಾದ್ರೆ, ಯೌವನ ಪ್ರಾಯ ಅನ್ನುವಂಥದ್ದು ಎಷ್ಟು? 20ರಿಂದ ಮೇಲ್ಪಟ್ಟು, 18ರಿಂದ ಮೇಲ್ಪಟ್ಟು. ಈ 18 ವರ್ಷದ ಒಳಗೆ ನಿನ್ನ ಮಗಳನ್ನ ದೈವಿಕ ಪಾರ್ಧದಲ್ಲಿ ನಡೆಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಪ್ರಿಯರೇ, ಗುಂಡಿಯನ್ನ ತೋಡದೆ ನೀರನ್ನು ತುಂಬಿಸುವುದು ಅಸಾಧ್ಯ. ಕಾಲುವೆಯನ್ನು ತೋಡದೆ ನೀರನ್ನು ಹರಿಸುವುದು ಅಸಾಧ್ಯ. 18 ವರ್ಷ ಪ್ರಾಯ ಇರುವಂತಹ ಯೌವನಸ್ಥನಿಗೆ ದೇವರ ವಾಕ್ಯದ ಪ್ರಕಾರವಾಗಿ ನಡಿ ಎನ್ನುವಂಥದ್ದು ಕಷ್ಟ. ಎಲ್ಲಿ ತನಕ ನೀನು ಚಿಕ್ಕ ಪ್ರಾಯದಲ್ಲಿ ಆ ಮಗನಿಗೆ, ಆ ಮಗಳಿಗೆ ದೇವರ ವಾಕ್ಯಾನುಸಾರವಾದಂತಹ ಸತ್ಯಾರ್ಥಗಳನ್ನು ಹೇಳಿಕೊಡೋದಿಲ್ವೋ ಅಲ್ಲಿ ತನಕ. ಸೊ ಆದ್ದರಿಂದಲೇ ಒಬ್ಬ ವ್ಯಕ್ತಿ ಈ ರೀತಿ ಹೇಳಿದಾನೆ, ನೀನು ನಿನ್ನ ಮಗನಿಗೆ ದೇವರ ಕುರಿತಾಗಿ ದೇವರನ್ನು ಪ್ರೀತಿಸುವುದರ ಕುರಿತಾಗಿ ಹೇಳಿಕೊಡದೆ ಹೋದ್ರೆ ಈ ಲೋಕ ನಿನ್ನ ಮಗನಿಗೆ ದೇವರನ್ನು ಪ್ರೀತಿಸಬಾರದೆಂಬುದಾಗಿ ಹೇಳಿಕೊಡ್ತತೆ. ಇದು ಅನೇಕ ಕ್ರೈಸ್ತ ಮಕ್ಕಳು ಕೇಳುವಂತಹ ಪ್ರಶ್ನೆ, ಇಸ್ ದೇರ್ ಇಸ್ ಎ ಗಾಡ್? ದೇವರಿದ್ದಾನ? ಇದು ಕ್ರೈಸ್ತ ಕೇಳುವಂತಹ ಪ್ರಶ್ನೆಯಲ್ಲ. ದೇವರಿಲ್ಲ ಎಂಬುದಾಗಿ ಬಂದಿರುವಂತಹ ಎಥಿಸ್ಟ್ ಎಂಬ ಗುಂಪಿನಲ್ಲಿ ಅತಿ ಹೆಚ್ಚು ಇರುವಂತಹದ್ದು ಕ್ರೈಸ್ತರು. ಕಾರಣ ಏನು?
ನೋಡಿ, ಇವತ್ತು ದೇವಾಲಯಗಳು ಮಂದಿರಗಳಾಗಿ ಮಾರ್ಪಡ್ತಾ ಇದೆ, ದೇವಾಲಯಗಳು ಕ್ಲಬ್ಗಳಾಗಿ ಮಾರ್ಪಡ್ತಾ ಇದೆ, ದೇವಾಲಯಗಳು ಬಾರ್ಗಳಾಗಿ ಮಾರ್ಪಡ್ತಾ ಇದೆ. ಕಾರಣ ಏನು? ಐರೋಪ್ಯ ಮಕ್ಕಳುಗಳು ಇವತ್ತು ಆಧ್ಯಾತ್ಮಿಕತೆಯ ದಾರಿಯನ್ನು ಬೇರೆ ರೀತಿಯಲ್ಲಿ ಹುಡುಕ್ತಾ ಇದ್ದಾರೆ. ಕಾರಣ ಏನು? ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಮಕ್ಕಳನ್ನು ಶಿಕ್ಷೆ ಪಡಲಿಲ್ಲ, ದೈವಿಕವಾದ ಪಥದಲ್ಲಿ ಮಕ್ಕಳನ್ನು ಸಾಕಲಿಲ್ಲ. ಸೊ ಇದರ ಫಲವಾಗಿ ಇಂದು ನಾವು ಮಕ್ಕಳನ್ನ ನೋಡಿ ಇವತ್ತು ಸಮೂಹ ಕೇಳ್ತಾ ಇದೆ, ಇವ್ರು ಏನಾಗ್ತಾನೆ ಇವನು? ಈ ಒಂದು ಪ್ರಶ್ನೆಯನ್ನ ಕೇಳಬಾರ್ದು. ಅಂದ್ರೆ ನಿನ್ನ ಮಗನನ್ನ, ನನ್ನ ಮಗನನ್ನ, ನಿನ್ನ ಮಗಳನ್ನ, ನನ್ನ ಮಗಳನ್ನ ನೋಡಿ ಸಮಾಜ ಇದು ಒಂದು ತಲೆನೋವು ಎಂಬುದಾಗಿ ಹೇಳ್ಬಾರ್ದು. ಅಂದ್ರೆ ನಿನ್ನ ಮಗನನ್ನ, ನಿನ್ನ ಮಗಳನ್ನ ದೈವಿಕವಾದ ಪಥದಲ್ಲಿ ಸಾಕುವ ಜವಾಬ್ದಾರಿ ನಿನ್ನ ಮೇಲೆ ಇದೆ ಎಂಬುದನ್ನು ನೀನು ಮರಿಬೇಡ. ನೋಡಿ, ನಾವು ಮಕ್ಕಳನ್ನ ನಾವೇನು ಮಾಡ್ಬೇಕಂತೆ? ವಿ ಶುಡ್ ರೈಸ್ ಚಿಲ್ಡ್ರನ್ ಇನ್ ಕ್ರೈಸ್ಟ್ ಸೆಂಟರ್ಡ್ ಲೈಫ್. ಕ್ರಿಸ್ತ್ಯ ಕೇಂದ್ರಿತ ಜೀವಿತದಲ್ಲಿ ನಾವು ನಮ್ಮ ಮಕ್ಕಳನ್ನು ನಾವು ಸಾಕುವಂತರಾಗಿರಬೇಕು. ನೋಡಿ, ನ್ಯಾಯಸ್ಥಾಪಕರ ಪುಸ್ತಕ ಅದರ 13ನೇ ಅಧ್ಯಾಯದಲ್ಲಿ ಸಂಸೋನನ ಕುರಿತಾಗಿ ನಾವು ನೋಡ್ತೇವೆ. ನೋಡಿ, ಸಂಸೋನ್ ದಾನ್ ಕುಲದ ವ್ಯಕ್ತಿಯಾಗಿ, ಸಂಸೋನನ ಕುರಿತಾಗಿ ನಾವು ನೋಡ್ತೇವೆ. ಸಂಸೋನನ ತಂದೆ ದಾನ್ ಕುಲದವನಾಗಿದ್ದ. ಆತನ ಹೆಸರು ಮಾನೋಹ. ಮಾನೋಹ ಅವನ ಹೆಂಡತಿ ಬಂದೆಯಾಗಿದ್ಲು, ಮಕ್ಕಳಿರಲಿಲ್ಲ. ಹೀಗಿರುವಾಗ ದೇವದೂತನು ಒಂದು ದಿನ ಮಾನೋಹನ ಹೆಂಡತಿಗೆ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಪ್ರತ್ಯಕ್ಷನಾಗಿ ಹೇಳ್ತಾ ಇದ್ದಾನೆ, ಈಗೋ ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಏರುವಿ. ನೋಡಿ, ದೇವರ ಒಂದು ಪದ್ಧತಿ. ಗರ್ಭವತಿಯಾಗಿ, ಬಂಜೆ ಇಲ್ಲದ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಏರುವಿ. ಇದರಿಂದ ನೀನೇನ್ ಮಾಡಬೇಕು? ದ್ರಾಕ್ಷಾರಸವನ್ನು, ಮದ್ಯವನ್ನು ಕುಡಿಬಾರ್ದು, ಯಾವ ನಿಷಿದ್ಧವಾದ ಆಹಾರವನ್ನು ಸೇವಿಸಬಾರ್ದು, ನಿನ್ನ ಮಗನ ಮೇಲೆ ಕ್ಷೌರದ ಕತ್ತಿಯನ್ನು ಇಡಬಾರ್ದು. ಹಳೆ ಒಡಂಬಡಿಕೆಯಲ್ಲಿ ನಾಜೀರ್ ವೃತ ಎಂಬುದಾಗಿ ಹೇಳುವಂತ ಒಂದು ವೃತ ಇದೆ. ನಾಜೀರ್ ವೃತ ಅಂದ್ರೆ ಒಬ್ಬ ವ್ಯಕ್ತಿ ಕೆಲವು ದಿನಗಳ ಮಟ್ಟಿಗೆ ತನ್ನನ್ನು ತಾನೇ ದೇವರಿಗಾಗಿ ಪ್ರತ್ಯೇಕಿಸಿಕೊಳ್ಳುವಂಥದ್ದು. ಈ ನಾಜೀರ್ ವೃತವನ್ನು ಯಾರು ಬೇಕಾದ್ರೂ ಮಾಡ್ಬೋದು, ಗಂಡಸು ಮಾಡ್ಬೋದು, ಹೆಂಗಸು ಮಾಡ್ಬೋದು. ಇದಕ್ಕೆ ಪ್ರತ್ಯೇಕವಾಗಿ ಒಂದು ಇದಿಲ್ಲ. ಪ್ರತ್ಯೇಕವಾಗಿ ಅರಣ್ಯಕಾಂಡ 6ನೇ ಅಧ್ಯಾಯಕ್ಕೆ ನಾವು ನಮ್ಮ ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ ಅದರ ಕುರಿತಾಗಿ ನಾವು ಪೂರ್ಣವಾದ ವಿವರಣೆಯನ್ನು ನಾವು ನೋಡ್ತೇವೆ. ನಾಜೀರ್ ವೃತ ಎಲ್ಲವನ್ನ ಹೇಳೋದಕ್ಕೆ ಟೈಮ್ ಇಲ್ಲ. ಆದರೆ ನಾಜೀರ್ ವೃತವನ್ನ ತೆಗೆದುಕೊಳ್ಳುವಂತಹ ವ್ಯಕ್ತಿ ದ್ರಾಕ್ಷಾರಸವನ್ನ ಕುಡಿಬಾರದು, ಹುಳಿಯಾದಂಥದ್ದನ್ನ ತಿನ್ನಬಾರದು, ಮದ್ಯವನ್ನ ಕುಡಿಬಾರದು. 1. 2, ತಾನು ಹರಕೆಯನ್ನು ತೆಗೆದುಕೊಂಡ ದಿನದಿಂದ ಆ ಹರಕೆಯ ತೀರುವ ತನಕ ಎಂದಿಗೂ ತನ್ನ ತಲೆ ಕೂದಲನ್ನ ಕ್ಷೌರ ಮಾಡಿಸ್ಕೊಳ್ಬಾರದು. 3, ಅವನು ಶವವನ್ನ ಮುಟ್ಟಬಾರದು. ಸ್ವಂತ ಹೆಂಡತಿ ಸತ್ತು ಬಿದ್ರೇನು, ಸ್ವಂತ ಗಂಡ ಸತ್ತು ಬಿದ್ರೇನು, ಸ್ವಂತ ಮಗ ಸತ್ತು ಬಿದ್ರೇನು, ಸ್ವಂತ ತಂದೆ ತಾಯಿ ಸತ್ತು ಬಿದ್ರೇನು, ಸ್ವಂತ ಅಣ್ಣ ತಮ್ಮ ಸತ್ತು ಬಿದ್ರೇನು, ಸ್ವಂತ ಅಕ್ಕ ತಂಗಿ ಸತ್ತು ಬಿದ್ರೇನು, ಯಾವ ವ್ಯಕ್ತಿ ಹಳೆ ಒಡಂಬಡಿಕೆಯಲ್ಲಿ ನಾಜೀರ್ ವೃತವನ್ನು ತೆಗೆದುಕೊಂಡಿರ್ತಾನೋ ಅವನು ಆ ಶವದ ಬಳಿಗೆ ಬರಬಾರದು. ಇದು ಅವನನ್ನು ಅಶುದ್ಧ ಮಾಡುವಂತದ್ದಾಗಿದೆ. ಅರಣ್ಯಕಾಂಡ 6ನೇ ಅಧ್ಯಾಯದಲ್ಲಿ ನೋಡುವ ಸಂದರ್ಭ ಅಕಸ್ಮಾತ್ ಆಗಿ ಯಾರಾದ್ರೂ ಸತ್ತೋಗ್ಬಿಟ್ರೆ ಅವನೇನಂತ ಅಶುದ್ಧನಾಗ್ತಾನೆ. 7 ದಿನ ಏನ್ ಮಾಡಬೇಕು? ತನ್ನ 7 ದಿನಗಳ ಮಟ್ಟಿಗೆ ಅವನು ಅಶುದ್ಧನಾಗಿರ್ತಾನೆ. ನಂತರವಾಗಿ ತನ್ನ ಶುದ್ಧಪಡಿಸಿಕೊಂಡು ಮತ್ತೆ ಒಂದು ದಿನ ಶುರು ಮಾಡಬೇಕು. ಎಷ್ಟು ದಿನಕ್ಕೆ ನಾಜೀರ್ ವೃತವನ್ನು ತೆಗೆದುಕೊಂಡಿದ್ದಾರೋ ಅಷ್ಟು ದಿನ ನಾಜೀರ್ ವೃತವನ್ನು ತೆಗೆದುಕೊಳ್ಬೇಕು. ಇದು ಒಂದು ಪರಿಪಾಠ. ಇಲ್ಲಿ ಸಂಸೋನನ ಜನನದ ಸಂದರ್ಭದಲ್ಲಿ ಇದು ಈ ನಾಜೀರ್ ವೃತವನ್ನು ವ್ಯಕ್ತಿಗತವಾಗಿ ತೆಗೆದುಕೊಳ್ಳುವಂಥದ್ದು, ವ್ಯಕ್ತಿಗತವಾಗಿ ತೆಗೆದುಕೊಳ್ಳುವಂತಹ ತೀರ್ಮಾನ. ಆದರೆ ಇಲ್ಲಿ
ದೇವದೂತನು ಮಾನೋಹನ ಹೆಂಡತಿಗೆ ಹೇಳುವಂಥದ್ದು, ಸೊ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನ ಏರುವಿ, ಆದುದರಿಂದ ನೀನೇನ್ ಮಾಡಬೇಕು, ಈ ನಾಸೀರ್ ವೃತವನ್ನ ಪಾಲನೆ ಮಾಡಬೇಕು. ಏನ್ ಮಾಡಬೇಕು, ನೀನು ಮದ್ಯವನ್ನ ಕುಡಿಬಾರದು, ದ್ರಾಕ್ಷಾರಸದ ಯಾವ ಪದಾರ್ಥವನ್ನ ತಿನ್ನಬಾರದು, ದ್ರಾಕ್ಷಾಲತೆಯ ಕೀಚನ್ನು ಸಹ ನೀನು ತಿನ್ನಬಾರದು. ಯು ಶುಡ್ ಕೀಪ್ ಯುವರ್ ಸೆಲ್ಫ್ ಆಸ್ ಎ ನಾಸರೇನ್, ಹೋಲಿ, ಸಪರೇಟ್. ನಾಸೀರ್ ಅಂದ್ರೆ ಸಪರೇಟ್. ನೋಡಿ, ಸಂಸೋನನ ಜನನ ಅನ್ನುವಂಥದ್ದು ಒಂದು ರೀತಿ ಪ್ರತ್ಯೇಕತೆಯಿಂದ ಕೂಡಿತು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಒಬ್ಬ ವ್ಯಕ್ತಿ ಏನ್ ಮಾಡಬೇಕು, ನಾಸೀರ್ ವೃತವನ್ನು ತೆಗೆದುಕೊಳ್ಬೇಕಾದ ಕೆಲವು ತೀರ್ಮಾನವನ್ನು. ಆದರೆ ಇಲ್ಲಿ ಸರ್ವಶಕ್ತನಾದ ದೇವರು ತನ್ನ ದೂತನ ಮೂಲಕವಾಗಿ ಮಾನೋಹನ ಹೆಂಡತಿಗೆ ಹೇಳುವಂಥದ್ದು, ನೀನು ಒಬ್ಬ ಮಗನನ್ನ ಏರ್ತೀಯ, ಅದರಿಂದ ಅವನು ನಾಸೀರ್ ವೃತವನ್ನು ಅನುಷ್ಠಾನ ಪಡಿಸಿಕೊಳ್ಬೇಕು. ಅವನನ್ನು ನಾನು ಪ್ರತಿಷ್ಠೆಪಡಿಸಿಕೊಂಡಿದ್ದೇನೆ, ಅದರ ಫಲವಾಗಿ ನೀನು ಸಹ ಏನ್ ಮಾಡಬೇಕು, ಈ ಒಂದು ವೃತವನ್ನ ಪಾಲಿಸುವಂತವಳಾಗಿರಬೇಕು. ನೋಡಿ, ಲೂಕನ ಸುವಾರ್ತೆಯಲ್ಲಿ ದೇವರು ಎಲಿಜಬೆತಳಿಗೆ ಇದೇ ಕಾರ್ಯವನ್ನು ಹೇಳುವಂಥದ್ದಾಗಿ ನಾವು ನೋಡ್ತೇವೆ. ನಾಸೀರ್ ವೃತ ಸೆಟ್ ಅಪಾರ್ಟ್, ಸಪರೇಟೆಡ್. ಸೊ ಅಲ್ಲಿಗೆ ಮಾತ್ರವಲ್ಲ, ಆಕೆಗೆ ದೇವದೂತ ಬಂದು ಆಕೆಗೆ ಪ್ರತ್ಯಕ್ಷನಾಗಿ ಎಲ್ಲ ವಿಚಾರವನ್ನು ಹೇಳ್ದ. ಇದು ಆಕೆ ತನ್ನ ಗಂಡನಿಗೆ ಹೇಳಿದ್ಲು, ಮಾನೋಹನಿಗೆ ಹೇಳಿದ್ಲು. ಮಾನೋಹ ತಿರುಗಿ ದೇವರ ಸಂಗಡ ಪ್ರಾರ್ಥನೆ ಮಾಡ್ದ. ದೇವರು ಏನ್ ಮಾಡ್ದ, ಪ್ರತ್ಯಕ್ಷನಾದ. ಆಗ ಮಾನೋಹ ಕೇಳುವಂಥದ್ದು, ಆಗ ಮಾನೋಹನು, ನೀನು ಹೇಳಿದ್ದು ನೆರವೇರಿದಾಗ ನಾವು ಈ ಮಗುವಿಗೋಸ್ಕರ ಮಾಡತಕ್ಕದ್ದೇನು, ಅವನನ್ನು ಹೇಗೆ ನಡೆಸತಕ್ಕದ್ದು, ಹೇಗೆ ಸಾಕತಕ್ಕದ್ದು. ಗೊತ್ತಾಯ್ತಲ್ಲ? ಪ್ರತಿ ಮಕ್ಕಳು ದೇವರಿಂದ ಪ್ರತಿಷ್ಠಿತರು. ಪ್ರತಿ ಮಕ್ಕಳನ್ನು ಸಾಕಬೇಕಾಗಿರುವಂಥದ್ದು ನಿನ್ನ ಆಸೆಗೆ ಅನುಗುಣವಾಗಿ ಅಲ್ಲ, ನಿನ್ನ ಬಯಕೆಗೆ ಅನುಗುಣವಾಗಿ ಅಲ್ಲ, ಬದಲಾಗಿ ದೈವಿಕವಾದ ಪದದಲ್ಲಿ. ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ನನ್ನ ಮಗ ಅದಾಗಬೇಕು, ನನ್ನ ಮಗ ಇದಾಗಬೇಕು, ಏನ್ ಬೇಕಾದ್ರೂ ಆಗು, ಆದರೆ ಅವನ ಪ್ರಾಥಮಿಕ ದೈವಿಕತೆಯಾಗಿರಬೇಕು. ಗೊತ್ತಾಯ್ತಲ್ಲ? ನೋಡಿ, ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನ ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಹೇಳಿದ್ದಾನೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೇ ಓರೆಯಾಗನು. ಆದರೆ ಇದೇ ಸೊಲೊಮೋನ ಐಗುಪ್ತದ ಅರಸನ ಮಗಳನ್ನ ಮದುವೆಯಾದ, ಚಿದೋನ್ಯರ ಅರಸನ ಮಗಳನ್ನ ಮದುವೆಯಾದ, ಅಮ್ಮೋನಿಯರ ಅರಸನ ಮಗಳನ್ನ ಮದುವೆಯಾದ. ಅಂದ್ರೆ ಯಹೂದ್ಯರಲ್ಲದವರನ್ನ ಮದುವೆಯಾದ. ಇದರ ಫಲವಾಗಿ ಏನಾಯಿತು, ಇವರು ಏನು ಮಾಡಿದ್ರು, ಯಾರು ಈ ಹೆಂಗಸರುಗಳು, ಇವನ ಹೆಂಡತಿಯರು ಇವನನ್ನ ಯೆಹೋವನ ಮಾರ್ಗದಿಂದ ವಿಗ್ರಹಗಳಿಗೆ ತಿರುಗಿಸ್ಬಿಟ್ರು. ತನ್ನ ವೃದ್ಧಾಪ್ರಾಯದಲ್ಲಿ ಅವನು ಏನ್ ಮಾಡ್ದ, ಚಿದೋನ್ಯರ ದೇವತೆಯನ್ನು ಪೂಜೆ ಮಾಡ್ದ. ಆದ್ರೆ ಇದೇ ಸೊಲೊಮೋನ ಹೇಳಿದ್ದು, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತ ಹುಡುಗನನ್ನ ಶಿಕ್ಷಿಸು. ಆದ್ರೆ ಅವನೇ ಹೋದ, ವೇರ್ ಹಿ ವಿಲ್ ಬಿ. ಇಬ್ರಿಯ ಪತ್ರಿಕೆಯಲ್ಲಿ ನಂಬಿಗಸ್ತರ ಒಂದು ಪಟ್ಟಿಯನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಅನೇಕ ಹೆಸರುಗಳು ಬರೆಯಲ್ಪಟ್ಟಿದೆ, ಆದರೆ ಅಲ್ಲಿ ಸೊಲೊಮೋನನ ಹೆಸರುಗಳು ಬರೆಯಲ್ಪಟ್ಟಿಲ್ಲ. 11ನೇ ಅಧ್ಯಾಯದಲ್ಲಿ ನೋಡಿ, ನಂಬಿಕೆಯಿಂದಲೇ ಹೇಬೇಲನು, ನಂಬಿಕೆಯಿಂದಲೇ ಹಾನೋಕನು, ನಂಬಿಕೆಯಿಂದಲೇ ನೋಹನು, ನಂಬಿಕೆಯಿಂದಲೇ ಅಬ್ರಹಾಮನು, ನಂಬಿಕೆಯಿಂದಲೇ ಸಾರಳು, ನಂಬಿಕೆಯಿಂದಲೇ ಇಸಾಕನು, ನಂಬಿಕೆಯಿಂದಲೇ ಮೋಶೆಯ ತಂದೆ ತಾಯಿಗಳು, ನಂಬಿಕೆಯಿಂದಲೇ ಇಸ್ರಾಯೇಲರು ಕೆಂಪು ಸಮುದ್ರವನ್ನು ದಾಟಿದ್ರು, ನಂಬಿಕೆಯಿಂದಲೇ ಗಿಡಿಯೋನ್, ನಂಬಿಕೆಯಿಂದಲೇ ಬಾರಾಕ್, ನಂಬಿಕೆಯಿಂದಲೇ ಸಂಸೋನ್, ನಂಬಿಕೆಯಿಂದಲೇ ಯೆಫ್ತಾ, ನಂಬಿಕೆಯಿಂದಲೇ ದಾವೀದ್, ನಂಬಿಕೆಯಿಂದಲೇ ಸಮುವೇಲ್. ಆದರೆ ಸೊಲೊಮೋನನ ಹೆಸರಿಲ್ಲ. ಏನಾಯ್ತು? ಏನ್ ಬರ್ದ? ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನ ಶಿಕ್ಷಿಸು. ಆದ್ರೆ ನೀನೆಲ್ಲ ಏನ್ ನಡೆದೆ? ನಾವ್ ಹೇಳ್ತೀವಿ, ನನ್ನ ಮಕ್ಕಳನ್ನ ಸಂಡೇ ಸ್ಕೂಲ್ ಕಳಿಸ್ಕೊಟ್ಟೆ, ನೀನೆಲ್ಲ ಹೋದೆ. ಮಕ್ಕಳನ್ನ ಸಂಡೇ ಸ್ಕೂಲ್ ಕಳಿಸ್ಬಿಟ್ಬಿಟ್ಟು ಮನೆಯಲ್ಲಿ ಪೆಗ್ಗಾಗ್ತೆ ಕುತ್ಕೊಂಡು.
ಮಗನನ್ನ ಸಂಡೇ ಸ್ಕೂಲ್ ಕಳಿಸ್ಬಿಟ್ಟು ಹೆಂಡತಿಯ ಜಡೆಯನ್ನು ಹಿಡಿದು ಗುದ್ದುದೆ. ಮಕ್ಕಳನ್ನ ಸಂಡೇ ಸ್ಕೂಲ್ ಕಳಿಸ್ಬಿಟ್ಟು ತಾಯಿಯಾದ ನೀನು ಪಕ್ಕದ ಮನೆಗೆ ಹೋಗ್ಬಿಟ್ಟು ಕುಸು ಮಾತಾಡ್ದೆ. ಇಲ್ಲಿ ಮಾನವ ಕೇಳ್ತಾ ಇದ್ದಾನೆ, ವಾಟ್ ಮಸ್ಟ್ ವಿ ಡೂ? ಅವನನ್ನು ಯಾವ ರೀತಿ ಸಾಕ್ಬೇಕು? ಸೊ ಇದು ಪ್ರತಿ ತಂದೆ ತಾಯಿಗಳ ಪ್ರಶ್ನೆಯಾಗಿರ್ಬೇಕು. ಪ್ರತಿ ತಂದೆ ತಾಯಿಗಳ ಪ್ರಶ್ನೆ ಇದಾಗಿರ್ಬೇಕು. ಸೊ ನಾನು ನನ್ನ ಮಗನನ್ನ, ನಾನು ನನ್ನ ಮಗಳನ್ನ ಹೇಗೆ ಸಾಕಬೇಕು? ಸೊ ಅದಕ್ಕೆ ದೂತ ಹೇಳ್ತಾ ಇದ್ದಾನೆ, ನಾನು ಆಲ್ರೆಡಿ ನಿನ್ನ ಹೆಂಡತಿಗೆ ಹೇಳಿದ್ದೀನಿ, ಇವೆಲ್ಲವನ್ನ ಜಾಗರೂಕತೆಯಿಂದ ಕೈಕೊಂಡು ನಡೀರಿ. ಏನು? ಮದ್ಯವನ್ನು ಕುಡಿಬಾರ್ದು, ದ್ರಾಕ್ಷಾರಸವನ್ನು ಕುಡಿಬಾರ್ದು, ನಿಷಿದ್ಧ ಆಹಾರವನ್ನು ಮುಟ್ಟಬಾರ್ದು. ಅಂದ್ರೆ ಅಶುದ್ಧಕ್ಕೆ ಕಾರಣವಾಗುವಂತಹ ಯಾವ ಕಾರ್ಯಗಳು ಬರದಂತೆ ನಿನ್ನ ಮಕ್ಕಳನ್ನ ಸಾಕಬೇಕು. ಅದಕ್ಕೆ ಹೇಳಿದ್ದು. ಸೊ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳೋದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ ಬರೆಯಲ್ಪಟ್ಟಿರುವಾಗ, ಆ ಒಂದು ಅನುಭವದಲ್ಲಿ ನಿನ್ನ ಮಗನು ಯೌವನಸ್ಥನು ನಡಿಬೇಕಾದ್ರೆ ಅವನ ಚಿಕ್ಕ ಪ್ರಾಯದಲ್ಲಿ ದೇವರ ವಾಕ್ಯದಲ್ಲಿ ಅವನನ್ನ ಮುನ್ನಡೆಸಬೇಕು. ಇವತ್ತು ನಾವು ನಮ್ಮ ಮಕ್ಕಳನ್ನ ಫುಟ್ಬಾಲ್ ಪ್ಲೇಯರ್ ಮಾಡಬೇಕು, ಕ್ರಿಕೆಟ್ ಪ್ಲೇಯರ್ ಮಾಡಬೇಕು. ನನ್ನ ಮಗನಿಗೂ ಆಸೆ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ, 1 ಲಕ್ಷ ಸಂಬಳ ಸಿಕ್ಕುತ್ತಂತ ಹೇಳ್ಬಿಟ್ಟು. ನಮ್ಮ ಬಯಕೆ ಇದೆ. ಇವತ್ತು ಅನೇಕ ತಂದೆ ತಾಯಿಯಂದಿರ ಆಸೆ. ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತಿಲ್ಲ, ಕ್ರೈಸ್ತರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅನೇಕ ತಾಯಿಯಂದಿರ ಆಸೆ, ನನ್ನ ಮಗಳು ಮಿಸ್ ವರ್ಲ್ಡ್ ಆಗಬೇಕು. ಸೊ ನನ್ನ ಮಗಳು ಮಿಸ್ ಇಂಡಿಯಾ ಆಗಬೇಕು, ಮಿಸ್ ಕರ್ನಾಟಕ ಆಗಬೇಕು. ಅನೇಕ ಕ್ರೈಸ್ತರ ಮಕ್ಕಳು ಇವತ್ತು ಮಿಸ್ ಮಂಗಳೂರು, ಮಿಸ್ ಬೆಂಗಳೂರು ಆಗಿದ್ದಾರೆ. ಅಂದ್ರೆ ಮಿಸ್ ಆಗ್ಬಿಟ್ರು ದೇವ್ರ ಕಡೆಯಿಂದ. ಏನೋ ಕನ್ನಡದಲ್ಲಿ ಹೇಳ್ತಾರೆ, ನಮ್ಗೆ ನಾವೇ ಹೊಡ್ಕೊಬೇಕು ಅಂತ ಪರಿಸ್ಥಿತಿ ಇವತ್ತು ನಮಗೆ. ಮಾನವ ಕೇಳ್ತಾ ಇದ್ದಾನೆ, ನಾವು ಹುಟ್ಟುವಂತಹ ಮಗುವಿಗೆ ಮಾಡತಕ್ಕದೇನು? ಅವನನ್ನು ಹೇಗೆ ನಡೆಸಬೇಕು? ಯಾವ ರೀತಿ ಸಾಕಬೇಕು? ದೂತ ಹೇಳ್ತಾ ಇದ್ದಾನೆ, ಐ ಆಲ್ರೆಡಿ ಟೋಲ್ಡ್. ಪ್ರೀತಿಯ ತಂದೆ ತಾಯಿಗಳೇ, ನಾವು ನಮ್ಮ ಮಕ್ಕಳನ್ನ ಯಾವ ರೀತಿ ಸಾಕ್ತಾ ಇದ್ದೀವಿ? ಮಿಸ್ ವರ್ಲ್ಡ್ ಆಗ್ಬೇಕಂತನಾ? ಈಗ ಮೊನ್ನೆ ದಿನದಲ್ಲಿ ನಮ್ಮ ಭಾರತ ಮಹಿಳಾ ತಂಡದ ಜಮೀಮಾ ರೋಡ್ರಿಗಸ್ ಸೆಂಚುರಿ ಬಾರಿಸಿ ದೇಶವನ್ನು ವಿಜಯದ ಪತಾಕಕ್ಕೆ ಆರಿಸಿಕೊಂಡು ತರಿಸಿದ್ರು. ಗ್ರೇಟ್. ಈಗ ಅನೇಕ ಕ್ರೈಸ್ತರ ತಂದೆ ತಾಯಿಗಳ ಒಂದು ಬಯಕೆ, ನನ್ನ ಮಗಳು ಜಮೀಮಾ ಆಗಬೇಕು. ಆದರೆ ಜಮೀಮಾ ಒಳ್ಳೆ ರೀತಿಯಲ್ಲಿ ದೇವರನ್ನ ಆರಾಧನೆ ಮಾಡುವಂಥ ಒಂದು ಮಗಳು. ಕೆಲವು ವಿಡಿಯೋನ ನಾನು ನೋಡಿದೆ, ಆಕೆ ಕೆಲವು ವಿಡಿಯೋಗಳನ್ನ ನೋಡಿದೆ. ಆದರೆ ನಾವು ಯಾಕಂದ್ರೆ ಈ ರೀತಿ ಕ್ರಿಕೆಟ್ ಆಡಕ್ಕೆ ಹೋಗ್ಬೇಕಾದ್ರೆ ಇವತ್ತು ಭಾನುವಾರ ಸಭೆಗೆ ಹೋಗೋಕ್ಕಾಗಲ್ಲ. ಸಭೆಯನ್ನು ಬಿಟ್ಬಿಟ್ಟು ನಾವು ಬೇಕಾದ್ರೆ ಕ್ರಿಕೆಟ್ ಆಡೋಕ್ಕೆ ಮಕ್ಕಳನ್ನ ಕಳಿಸ್ಬಿಡ್ತೀವಿ. ಸಭೆಯ ಆರಾಧನೆ ಬಿಟ್ಬಿಟ್ಟು ನಾವು ಮಕ್ಕಳನ್ನ ಪರೀಕ್ಷೆಗೆ ಹೋಗಲೇಬೇಕು, ದಿಸ್ ನೋ ಅದರ್ ಆಪ್ಷನ್, ಕ್ಲಾಸಿಗೆ ಕಳಿಸ್ತೇವೆ. ನಮ್ಮ ಬಯಕೆ ಏನು? ಓಕೆ, ಭಾನುವಾರ ಇಟ್ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ, ಕಳಿಸಲೇಬೇಕಾದ ಕಳಿಸೋಣ. ಆದರೆ ಸೋಮವಾರದಿಂದ ಶುಕ್ರವಾರ ಶನಿವಾರ ತನಕ ಆಸ್ ಎ ಪೇರೆಂಟ್ಸ್, ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ? ಈಗ ಭಾನುವಾರ ಸಭೆಗೆ ಹೋಗಿಲ್ಲ ಅಂದ್ರೆ ಏನಾಗಲ್ಲ,
ಹೋಗ್ಬಿಟ್ರೆ ಏನೂ ಆಗಲ್ಲ, ಹೋಗಿಲ್ಲ ಅಂದ್ರೆ ಏನೂ ಆಗಲ್ಲ. ಸೊ ಅನೇಕರು ತಿಳ್ಕೊಂಡ್ಬಿಟ್ಟಿದ್ದಾರೆ, ಬಾಲ್ಯವರು ಹೋಗ್ಬಿಟ್ರೆ ಏನೋ ದುಡ್ಡು ಏನೋ ಸಾಧಿಸ್ಬೋದು. ನಥಿಂಗ್. ಡೆಟ್ ಫೆಲೋಶಿಪ್ ಅಷ್ಟೇ, ಅದು ಒಂದು ಅನ್ಯೋನ್ಯತೆ ಅಷ್ಟೇ. ಅದು ಕ್ರೈಸ್ತತ್ವ ಅನ್ನುವಂಥದ್ದು ಸಭೆಗೆ ಹೋಗುವುದರ ಮೇಲೆ ಇದಾಗಿಲ್ಲ. ಸೊ ಅನೇಕ ಪಾದ್ರಿಗಳು ಹೇಳ್ತಾರೆ, ಪಾಸ್ಟರ್ಗಳು ಹೇಳ್ತಾರೆ, ಪಾದ್ರಿಗಳು ಹೇಳ್ಬಾರ್ದು. ಅಂದ್ರೆ ಪಾದ್ರಿಗಳು ಅಂತ ಹೇಳ್ಬಿಟ್ರೆ ಪಾಪ CSC ಕ್ಯಾಥಲಿಕ್ಕು ಮತ್ತು ಮರ್ತೋಮ್ಮ ಅವ್ರು ಬರ್ತಾರೆ. ಪಾಸ್ಟರ್ಗಳು ಅಂತ ಹೇಳ್ಬೇಕು. ಅನೇಕ ಪಾಸ್ಟರ್ಗಳು ಹೇಳುವಂಥದ್ದು ಭಾನುವಾರ ಬದಲ ಅಂದ್ರೆ ಏನೂ ಆಗಲ್ಲ. ಆಗುತ್ತೆ, ನಿನಗೆ ವರಮಾನ ಕಡಿಮೆ ಆಗುತ್ತೆ ಅಷ್ಟೇ, ಕಾಣಿಕೆ ಕಡಿಮೆ ಆಗುತ್ತೆ ನಿನಗೆ. ವಿಶ್ವಾಸ ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಆದರೆ ತಂದೆ ತಾಯಿಗಳೇ, ಸೋಮವಾರದಿಂದ ಶನಿವಾರದ ತನಕ ನಿನ್ನ ಜವಾಬ್ದಾರಿ ಏನಾಗಿದೆ? ಇಲ್ಲಿ ಮಾನವ ಹೇಳಿಲ್ಲ. ಸೊ ಅವನನ್ನು ಯಾವ ರೀತಿ ಸಾಕಬೇಕು? ಕರ್ಕೊಂಡೋಗ್ಬಿಟ್ಟು ಬಿಟ್ಬಿಟ್ಟ. ಇಲ್ಲಿ ಸಮುವೇಲನ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಅಣ್ಣಳಿಗೆ ಮಕ್ಕಳಿರಲಿಲ್ಲ, ಅಣ್ಣಳು ಪ್ರಾರ್ಥನೆ ಮಾಡಿದ್ಲು, ಸಮುವೇಲ ಹುಟ್ಟಿದ ತಕ್ಷಣ ಕೆಲವು ದಿನಗಳಾದ 12 ವರ್ಷ ಆದ್ಮೇಲೆ ಸೀರೆ ತಗೊಂಡೋಗ್ಬಿಟ್ಟು ಎಲಿಯ ಕೈ ಕೆಳಗೆ ಬಿಟ್ಬಿಟ್ಲು, ಸಾಕಪ್ಪ ಅಂತ ಹೇಳ್ಬಿಟ್ಟು. ಆ ಥರ ಮಾಡಬೇಕು ಅಂತ ಕೇಳಿದ್ನ ಮನೋಹ ಇಲ್ಲ. ಸೊ ಯಾವ ರೀತಿ ಅವನನ್ನು ಸಾಕಬೇಕು, ಯಾವ ರೀತಿ ಅವನನ್ನು ಬೆಳೆಸಬೇಕು? ದೂತ ಹೇಳ್ತಾ ಇದ್ದಾನೆ, ಐ ಆಲ್ರೆಡಿ ಟೋಲ್ಡ್ ಯುವರ್ ವೈಫ್, ನಿನ್ನ ಹೆಂಡತಿಗೆ ಹೇಳಿದ್ದೇನೆ. ಇವತ್ತು ದೇವರ ವಾಕ್ಯ ಹೇಳಿದೆ ಯಾವ ರೀತಿ ಮಕ್ಕಳನ್ನ ಸಾಕಬೇಕು. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 4ನೇ ವಾಕ್ಯ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು, ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ. ಸೇರನೇದು. ಸೊ ನಾವು ಹೇಳಬೇಕು, ರೈಸ್ ಚಿಲ್ಡ್ರನ್ ಇನ್ ಗಾಡ್ಸ್ ಇನ್ಸ್ಟ್ರಕ್ಷನ್. ದೈವಿಕವಾದ ಸೂಚನೆಗೆ ಅನುಗುಣವಾಗಿ ಮಕ್ಕಳನ್ನು ಸಾಕಬೇಕು. ನೋಡಿ, ದೇವರು ಇಸ್ರಾಯೇಲ್ ಮಕ್ಕಳಿಗೆ ದಶಾಜ್ಞೆಯನ್ನು ಕೊಟ್ಟ. ವಿಮೋಚನಕಾಂಡ 20ನೇ ಅಧ್ಯಾಯ. ಸೊ ಅದರಲ್ಲಿ ಒಂದು ದಶಾಜ್ಞೆ, 5ನೇ ದಶಾಜ್ಞೆ ಏನು ಗೊತ್ತಾ? ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನಿಗೆ ಅನುಗ್ರಹಿಸಿದ ದೇಶದಲ್ಲಿ ನೀನು ಬಹುಕಾಲ ಬದುಕ್ತೀಯ. ಸೊ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಅಂತ ಮಕ್ಕಳು ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾದ್ರೆ ಮಕ್ಕಳನ್ನ ದೈವಿಕತೆಯಲ್ಲಿ ನಡೆಸಬೇಕಾಗಿರುವುದು ತಂದೆ ತಾಯಿಗಳ ಜವಾಬ್ದಾರಿ. ಇವತ್ತು ಅನೇಕ ತಂದೆ ತಾಯಿಗಳು ಹೇಳ್ತಾರೆ, ಅಯ್ಯೋ ನನ್ನ ಮಗ ನನ್ನ ಮಗಳು ನನ್ನ ಮಾತು ಕೇಳಲ್ಲ. ಹೆಂಗೆ ಕೇಳ್ತಾನೆ? ಪ್ರತ್ಯೇಕವಾಗಿ ನೋಡಿ, ಅನೇಕ ತಂದೆ ತಾಯಿಗಳು ಹೇಳುವಂಥದ್ದು, ನನ್ನ ಮಗ ಮದುವೆ ಆದಮೇಲೆ ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ಮದುವೆ ಆದಮೇಲೆ ನಮ್ಮ ಮಾತು ಕೇಳ್ತಾ ಇಲ್ಲ. ಸೊ ನಿಮ್ಮ ಮನೇಲಿ ಯಾವ ರೀತಿಯಪ್ಪ? ಸೊ ಈ ಮಗನ ತಂದೆ ಯಾರು ಮಾತು ಕೇಳ್ತಾ ಇದ್ದಿದ್ದು? ಹೆಂಡತಿ ಮಾತು ಕೇಳ್ತಾ ಇದ್ದಿದ್ದು. ಅದಕ್ಕೆ ನಿನ್ನ ಮಗ ಏನ್ ಮಾಡ್ತಾನೆ? ಅವ್ನು ಹೆಂಡತಿ ಮಾತು ಕೇಳ್ತಾನೆ. ಏನು ತಪ್ಪಿದ್ರಲ್ಲಿ? ತಪ್ಪೇನಿದೆ ಅದರಲ್ಲಿ? ಮಾಡಿದ್ರುಣ ಮಾರಾಯ. ಸೊ ಗಂಡನಾದಂತ ನೀನು, ಹೆಂಡತಿಯಾದಂತ ನೀನು ನಿನ್ನ ಗಂಡನ ಮಾತನ್ನ ಕೇಳ್ಕೊಂಡು ಬಂದಿದ್ರೆ, ಸೊ ನಿನ್ನ ಮಗ ಏನ್ ಮಾಡ್ತಾ ಇದ್ದ? ಅದು ಆ ರೀತಿ ಮಾಡ್ತಾ ಇರ್ಲಿಲ್ಲ. ಸೊ ನಿನ್ನ ಮಗಳು ಏನ್ ಮಾಡ್ತಾ ಇರ್ಲಿಲ್ಲ? ಆ ರೀತಿ ಮಾಡ್ತಾ ಇರ್ಲಿಲ್ಲ. ಅವರ ಜೀವಿತದಲ್ಲಿ ಹುಟ್ಟಿದ ಆ ದಿನದಿಂದ ಕಂಡಿರುವಂಥದ್ದೇನು? ಗಂಡನಾದವನು ಹೆಂಡತಿಯ ಮಾತನ್ನ ಕೇಳಿರುವಂಥದ್ದು. ಆದ್ರಿಂದ ನಿನ್ನ ಮಗ ನಿನ್ನ ಮಗಳು ಅದನ್ನೇ ಮಾಡ್ತಾರೆ. ಪಾಸ್ಟ್ರೇ, ನನ್ನ ಮಗ ನನ್ನ ಮಾತು ಕೇಳಲ್ಲ. ಹೆಂಗ್ ಕೇಳ್ತಾನೆ? ನೀನ್ ಕೇಳಿದ್ಯಾ ಹೇಳು? ನೀನ್ ಏನ್ ಬಿತ್ತನೆ ಮಾಡಿದೆ? ನೀನ್ ಬಿತ್ತನೆ ಮಾಡಿದೇನು? ಯಾವ ಮರ? ಪಪ್ಪಾಯ ಬಿತ್ತನೆ ಮಾಡಿಬಿಟ್ಟು ಮಾವಿನ ಹಣ್ಣು ಬೇಕು ಅಂತ ಹೇಳಿದ್ರೆ ಎಲ್ಲಿ ಸಿಗ್ತದೆ? ಸರಿಯಾಗಿ ಬಿತ್ತನೆ ಮಾಡಿ ನೀನು. ನೋಡಿ, ಮನೋಹ ಕೇಳ್ದ ಏನ್ ಮಾಡ್ಬೇಕು, ಮಾನೋಹ ಕೇಳ್ದ ಏನ್ ಮಾಡ್ಬೇಕು? ಇಲ್ಲಿ ಹೇಳ್ತಾ ಇದ್ದಾನೆ, ಪೌಲ ಹೇಳ್ತಾ ಇದ್ದಾನೆ ಏನ್ ಮಾಡ್ಬೇಕಂತೆ? ಬಾಲ ಶಿಕ್ಷೆಯನ್ನು, ಬಾಲೋಪದೇಶವನ್ನ ಕೊಟ್ಟು ಅವರನ್ನ ಸಾಕಿ ಸಲಹಿರಿ. ಗೊತ್ತಲ್ಲ? ಸೊ ಇದು ನಾವು ಮಾಡಬೇಕು. ಸೊ ಇದು ಮಾಡದೆ ನಾವು ನಡೆಯೋದ್ರಿಂದ ಯಾವ ಪ್ರಯೋಜನ ಇಲ್ಲ. ನೋಡಿ, ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡಿದ್ವಿ. ಅದರ
1ನೇ ಅಧ್ಯಾಯದಲ್ಲಿ ಸ್ನಾನಿಕನಾದ ಯೋಹಾನನ ಜನನದ ಉದ್ದೇಶ ಅನ್ನುವಂಥದ್ದು ಏನಾಗಿತ್ತು? ಆತನು ಯೇಸು ಕ್ರಿಸ್ತನ ಮುಂಗಾಮಿಯಾಗಿ ಬಂದಂತಹ ವ್ಯಕ್ತಿ. ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅದರ 1ನೇ ಅಧ್ಯಾಯದಲ್ಲಿ 35ನೇ ವಾಕ್ಯ, ಮರುದಿನ ಯೋಹಾನನು ಅವನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನನು ಅಲ್ಲಿ ತಿರುಗಾಡ್ತಿರೋ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ ಎಂದನು. ಇಸ್ ಪಾಯಿಂಟಿಂಗ್ ಟುವರ್ಡ್ಸ್ ಮಸಾಯ. ಯೋಹಾನನು ಹುಟ್ಟಿದ್ದು, ಸ್ನಾನಿಕನಾದ ಯೋಹಾನನು ಜಕರಿಯನ ಎಲಿಜಬೆತ್ ದಂಪತಿಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥದ್ದು ಟು ಪಾಯಿಂಟ್ ಔಟ್ ಮಸಾಯ. ಪ್ರೀತಿಯ ತಂದೆ ತಾಯಿಗಳೇ, ದೇವರು ನಿನಗೆ ಮಕ್ಕಳನ್ನ ಕೊಟ್ಟಿರುವಂಥದ್ದು, ಮಗನನ್ನ ಕೊಟ್ಟಿರುವಂಥದ್ದು, ಮಗಳನ್ನ ಕೊಟ್ಟಿರುವಂಥದ್ದು, ಅವರು ತಮ್ಮ ಜೀವಿತದ ಮೂಲಕವಾಗಿ ಮಸ್ಸಿಯನನ್ನ ಲೋಕಕ್ಕೆ ಪರಿಚಯ ಪಡಿಸೋದಿಕ್ಕೆ. ನಾವು ಹೇಳ್ಕೊಂಡ್ಬಿಟ್ವಿ ಮಗ ಹುಟ್ಟಿದ್ದು ನನ್ನ ಏನು ತಲೆಮಾರನ್ನ ಬೆಳೆಸೋದಿಕ್ಕೆ. ಅದಕ್ಕೆ ಯಾಕೆ ದೇವರು ಮಕ್ಕಳು ಕೊಟ್ಟಿದ್ದು ನಿಮಗೆ? ಯಾಕೆ ಕೊಟ್ಟಿದ್ದು ದೇವರು ಮಕ್ಕಳನ್ನ? ಅವರು ತಮ್ಮ ಜೀವಿತದ ಮೂಲಕ ಸಮಾಜಕ್ಕೆ ಕ್ರಿಸ್ತನನ್ನ ಬೊಟ್ಟು ಮಾಡಿ ತೋರಿಸಬೇಕು. ಯೋಹಾನ ಏನ್ ಮಾಡ್ದ? ತನ್ನ ಸೇವೆಯಲ್ಲಿ 30 ವರ್ಷ ಸೇವೆಯಲ್ಲಿ ಪ್ರಾರಂಭವಾಯಿತು ಸೇವೆ. ಮೊದಲೇನ್ ಮಾಡ್ದ? ಯೇಸು ಸ್ವಾಮಿ ಐಹಿಕವಾಗಿ ಬಂದಂತಹ ಸಂದರ್ಭ, ಯೇಸು ಸ್ವಾಮಿ ಯೋರ್ದಾನಿನ ಆ ಒಂದು ತೀರದಲ್ಲಿ ಏನ್ ಮಾಡ್ತಾ ಇದ್ದಾನೆ? ನಡೀತಾ ಇದ್ದಾನೆ. ಯೇಸು ಸ್ವಾಮಿನ ನೋಡ್ದ. ಫಸ್ಟ್ ಟೈಮ್ ನೋಡ್ತಾ ಇರೋದು ಇಬ್ರು ಕಸಿನ್ಸ್ಗಳು, ನೋಡಿಲ್ಲ ಇಬ್ರು ಪರಸ್ಪರ ಆ ಕಡೆ ಈ ಕಡೆ. ಆದ್ರೆ ಆ ಒಂದು ಪ್ರತ್ಯೇಕ ಒಂದು ದಿನದಲ್ಲಿ ನೋಡ್ತಾ ಇದ್ದಾನೆ. ನೋಡಿದಾಗ ಗೊತ್ತಾಯ್ತು ಯಾವ ಉದ್ದೇಶಕ್ಕೋಸ್ಕರವಾಗಿ ದೇವರು, ತಂದೆಯಾದ ದೇವರು ನನ್ನನ್ನು ಲೋಕಕ್ಕೆ ಕಳಿಸ್ಕೊಟ್ಟ. ಟು ಪಾಯಿಂಟ್ ಔಟ್ ಮಸಾಯ. ಪಾಯಿಂಟ್ ಮಾಡ್ದ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ. ಅದು ಹೇಳ್ದ. ತನ್ನ ಜೊತೆಯಲ್ಲಿದ್ದಂಥ ಇಬ್ಬರು ಶಿಷ್ಯರೇನು ಮಾಡಿದ್ರು? ಯೇಸು ಸ್ವಾಮಿ ಹೋಗ್ಬಿಟ್ರು. ದೇವರು ನನಗೆ ಮಗನನ್ನ ಕೊಟ್ಟಿರುವಂಥದ್ದು, ಮಕ್ಕಳನ್ನ ಕೊಟ್ಟಿರುವಂಥದ್ದು. 3 ಮಕ್ಕಳಿದ್ದಾರೆ ನನಗೆ, 2 ಗಂಡು 1 ಹೆಣ್ಣು. ದೇವರು ನನಗೆ ಮಕ್ಕಳನ್ನ ಕೊಟ್ಟಿರುವಂಥದ್ದು ನನ್ನ ರಿಟೈರ್ಮೆಂಟ್ ಲೈಫ್ ಎಂಜಾಯ್ ಮಾಡೋಕ್ಕೋಸ್ಕರ ಅಲ್ಲ. ಅವರು ದೊಡ್ಡವರಾಗಿ, ಅವರು ಬೆಳೆದು, ಅವರು ಕೆಲಸದ ಮೇಲೆ ನಿಂತ್ಕೊಂಡು ನನಗೆ ಬೆನ್ಸ್ ಕಾರ್ ಇಸ್ಕೊಡೋಕ್ಕೋಸ್ಕರ ಅಲ್ಲ. ನನಗೆ ಏನು ಪ್ಯಾಲೇಸ್ ಕಟ್ಕೊಡೋಕ್ಕೋಸ್ಕರವಾಗಿ ಅಲ್ಲ. ಟು ಪಾಯಿಂಟ್ ಟು ಮಸಾಯ ಟು ದ ಸೊಸೈಟಿ. ಸಮಾಜಕ್ಕೆ ಯೇಸುವನ್ನ ಬೊಟ್ಟು ಮಾಡಿ ತೋರಿಸುವುದಕ್ಕೆ. ಪ್ರೀತಿಯ ದೇವಜನರೇ, ನೀನು ನಾನು ಒಂದು ದಿನ ಲೆಕ್ಕ ಕೊಡಬೇಕು. ಒನ್ ಡೇ ವಿ ಹ್ಯಾವ್ ಟು ಅಕೌಂಟಬಲ್ ಟು ಗಾಡ್. ದೇವರು ಕೇಳಿದ್ರು ಕಾಯಿನನಿಗೆ, ವೇರ್ ಇಸ್ ಯುವರ್ ಬ್ರದರ್? ನಿನ್ನ ಸಹೋದರನು ಎಲ್ಲಿ? ನ್ಯಾಯ ತೀರ್ಪಿನ ದಿನದಲ್ಲಿ ಪ್ರತಿ ತಂದೆ ತಾಯಿಗಳೇ, ದೇವರು ನಿಮಗೆ ಕೇಳುವಂತ ಪ್ರಶ್ನೆ, ವೇರ್ ಈಸ್ ಯುವರ್ ಚಿಲ್ಡ್ರನ್? ನಿನ್ನ ಮಗ ಎಲ್ಲಿ? ನಿನ್ನ ಮಗಳಲ್ಲಿ? ಇವತ್ತು ವರ್ಲ್ಡ್ ಸಂಡೇ ಸ್ಕೂಲ್ ಡೇ. ರಾಬರ್ಟ್ ರೈಸ್ ಎಂಬ ವ್ಯಕ್ತಿ 18ನೇ ಶತಮಾನದ ಕೈಗಾರಿಕಾ ಕ್ರಾಂತಿಯ ಸಂದರ್ಭದಲ್ಲಿ ಮಕ್ಕಳು ಶಾಲೆಯನ್ನು ಬಿಟ್ಟು ಕೆಲಸಕ್ಕೆ ಹೋಗ್ತಾ ಇದ್ರು. ಸುಮಾರು 12 ತಾಸುಗಳ ಕೆಲಸ ಪ್ರತಿದಿನ. ಭಾನುವಾರ ರಜಾ. ಆ ದಿನದಲ್ಲಿ ಮಕ್ಕಳೇನು ಮಾಡ್ತಾ ಇದ್ರು? ಮದ್ಯಕ್ಕೆ, ಕೆಟ್ಟ ಚಟಗಳಿಗೆ ದಾಸರಾಗಿ
ಬೀದಿಗಳಲ್ಲಿ ಅಲಿತಾ ಇದ್ರು. ಸೊ ಇವರನ್ನು ನೋಡಿದಂತಹ ರಾಬರ್ಟ್ ರೈಟ್ಸ್ಗೆ ಮನಸ್ಸಿಗೆ ಒಂದು ರೀತಿ ವೇದನೆ ಬಂತು. ಸೊ ಐ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ದಿಸ್ ಚಿಲ್ಡ್ರನ್. ಸೊ ಅಂತ ಸಂದರ್ಭದಲ್ಲಿ ಅವರು ತಮ್ಮ ಪತ್ರಿಕೆಯಲ್ಲಿ ಲೇಖನಗಳನ್ನು ಬರೆಯೋದಕ್ಕೆ ಶುರು ಮಾಡಿದ್ರು. ಸೊ ಇದನ್ನು ನೋಡಿದಂಥ ಒಬ್ಬ ಆಂಗ್ಲಿಕನ್ ಫಾದರ್ ರೆವರೆಂಡ್ ಥಾಮಸ್ ಸ್ಟಾಕ್ ರೈಸ್ ಒಂದು ಮಾತು ಹೇಳಿದ್ರು, ವೈ ಕಾಂಟ್ ಯು ಸ್ಟಾರ್ಟ್ ಎ ಸ್ಕೂಲ್ ಫಾರ್ ದೆಮ್. ಈ ಮಕ್ಕಳಿಗೆ ಒಂದು ಭಾನುವಾರ ಶಾಲೆಯನ್ನು ಯಾಕೆ ಪ್ರಾರಂಭ ಮಾಡಬಾರ್ದು? ಅವರ ಒಂದು ಮಾಹಿತಿಯ ಮೇರೆಗೆ ಏನು ಮಾಡಿದ್ರು ರಾಬರ್ಟ್ ರೈಟ್ಸ್, ಭಾನುವಾರ ಈ ಮಕ್ಕಳಿಗೋಸ್ಕರವಾಗಿ ಒಂದು ಚಿಕ್ಕ ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಡೈರೆಕ್ಟ್ ಆಗಿ ಸತ್ಯವೇದವನ್ನು ಕಲಿಸ್ಲಿಲ್ಲ, ABCD ಹೇಳ್ಕೊಟ್ರು. ಕಾರಣ ABCD ಗೊತ್ತಿಲ್ಲ ಪಾಪ, 12 ವಯಸ್ಸು ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ ಕೈಗಾರಿಕೆಗಳಲ್ಲಿ. ABCD ಹೇಳ್ಕೊಟ್ರು. ಅದರೊಟ್ಟಿಗೆ ಸಾಮಾನ್ಯ ಶಿಕ್ಷಣವನ್ನು ಹೇಳ್ಕೊಟ್ರು, ಮಾರಲ್ ಸ್ಟೋರಿ ಹೇಳ್ಕೊಟ್ರು, ಯಾವ ರೀತಿ ಲೋಕದಲ್ಲಿ ಬದುಕಬೇಕು ಎಂಬುದನ್ನು ಹೇಳ್ಕೊಟ್ರು. ಅದರೊಟ್ಟಿಗೆ ದೈವಿಕವಾದ ಸತ್ಯವನ್ನು ಹೇಳ್ಕೊಟ್ರು. ಇವತ್ತು ಇಡೀ ಪ್ರಪಂಚ ಈ ದಿನವನ್ನು ಸಂಡೇ ಸ್ಕೂಲ್ ಸಂಡೇ ಆಗಿ ಆಚರಣೆ ಮಾಡ್ತಾ ಇದ್ದಾರೆ. ಸೊ ನನ್ನನ್ನು ಕೇಳುವಂಥ ಪ್ರೀತಿಯ ದೇವಜನರೇ, ಪ್ರತಿ ಕುಟುಂಬ ಇವತ್ತು ಒಂದು ಸಂಡೇ ಸ್ಕೂಲ್ ಆಗಬೇಕು. ಪ್ರತಿ ತಂದೆ ತಾಯಿಗಳು ಸಂಡೇ ಸ್ಕೂಲ್ ಟೀಚರ್ಗಳಾಗಬೇಕು. ಪ್ರತಿ ಮಕ್ಕಳು ಸಂಡೇ ಸ್ಕೂಲ್ ಸ್ಟೂಡೆಂಟ್ಗಳಾಗಬೇಕು. ಸೊ ಅಲ್ಲದೆ ಹೋದ್ರೆ ಇನ್ನು 20 ವರ್ಷದಲ್ಲಿ ದುರ್ಬೀನ್ ಹಾಕಿ ನೋಡ್ರೇನು ನಮ್ಮ ಮಕ್ಕಳು ಕ್ರಿಸ್ತನನ್ನ ಹಿಂಬಾಲಿಸೋದಿಲ್ಲ. ಎಷ್ಟು ಜನ ಕ್ರೈಸ್ತ ಸೇವಕರ ಮಕ್ಕಳು ಇವತ್ತು ಅಕ್ರೈಸ್ತರಿಗಿಂತಲೂ ಕಡೆಯದಾಗಿ ಬದುಕ್ತಾ ಇದ್ದಾರೆ ಗೊತ್ತಾ ನಿಮಗೆ? ಯೋಚನೆ ಮಾಡಿ ನೋಡಿ. ಹುಡುಕಿ, ನೀವು ಆಗಿರುವಂಥ ಸ್ಥಳದಲ್ಲೇ ಹುಡುಕಿ, ಎಷ್ಟು ಸೇವಕರ ಮಕ್ಕಳು ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಇವತ್ತು ಮಿಸ್ ಇಂಡಿಯಾ, ಮಿಸ್ ಕರ್ನಾಟಕ ಆಗುವಂತ ಅನೇಕ ಮಕ್ಕಳು ಪಾದ್ರಿಗಳ ಮೊಮ್ಮಕ್ಕಳು. ಶೇಮ್ ಆನ್ ಅಸ್. ನಾನು ಅದಕ್ಕೆ ಹೇಳಿದೆ, ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಏನೋ ತಗೊಂಡು ಹುಡ್ಕೊಬೇಕು ಅಂತ ಹೇಳ್ಬಿಟ್ಟು ನಾವು ಹುಡ್ಕೊಬೇಕು. ಇವತ್ತು ಅಂತ ಪರಿಸ್ಥಿತಿ ನಾವು. ವೇರ್ ವಿ ಆರ್. 30,000 ಹ್ಯಾಟ್ ಮೈಕಲ್ಲಿ ಬಲ ಬಲ ಅಂತ ಕೂಗ್ತೀರಾ? ವೇರ್ ಇಸ್ ಯುವರ್ ಸನ್? ವೇರ್ ಇಸ್ ಯುವರ್ ಡಾಟರ್? ಎಲ್ಲಿ ನಿನ್ನ ಮಗ? ಎಲ್ಲಿ ನಿನ್ನ ಮಗಳು? ಎಲ್ಲಿ ನಿನ್ನ ಮೊಮ್ಮಗ? ಯೇಸು ಸ್ವಾಮಿ ಹೇಳಿದ್ರಲ್ಲ, ಸೊ ನಿನ್ನ ಕಣ್ಣಲ್ಲಿ ದೊಡ್ಡ ಕೋಲಿದೆ, ಮೊದಲು ನಿನ್ನ ಕುಟುಂಬವನ್ನ ರಕ್ಷಣೆಗೆ ನಡೆಸು, ನಿನ್ನ ಮಗನನ್ನ ರಕ್ಷಣೆಗೆ ನಡೆಸು, ನಿನ್ನ ಮೊಮ್ಮಗಳನ್ನ ರಕ್ಷಣೆಗೆ ನಡೆಸು. ಅವ್ರು ಯಾವುದೋ ಕ್ಲಬ್ಬಲ್ಲಿ, ಯಾವುದೋ ಬಾರಲ್ಲಿ, ಯಾರ್ದೋ ಜೊತೆಗೆ ಸಲ್ಲಾಪ ಮಾಡ್ತಾ ಇದ್ದಾರೆ. ನೀನ್ ಇಲ್ಲಿ ಕೂಗ್ತಾ ಇದೀಯಾ? ಸಾಕು, ಈ ವೇಷ ಹಾಕಿ ಸಾಕು. ಈ ಕುರಿ ವೇಷವನ್ನ ಇವತ್ತಿಗೆ ತೆಗೆದು ಬಿಡು. ಮೊದಲು ನಿನ್ನ ಕುಟುಂಬವನ್ನ ನೆಟ್ಟಿಗೆ ಮಾಡು. ಇಲ್ಲದೆ ಹೋದ್ರೆ ನಾಳೆ ಈ ಸಮಾಜ ಹೇಳ್ತದೆ, ನಿನ್ನ ಮಗನನ್ನ ನೋಡಿ, ನಿನ್ನ ಮೊಮ್ಮಗನನ್ನ ನೋಡಿ, ನಿನ್ನ ಮಗಳನ್ನ ನೋಡಿ ಸಮಾಜ ಹೇಳ್ತದೆ, ಏನಾಗ್ತಾನೋ ಇವನು ಈ ಲೋಕಕ್ಕೆ, ಯಾವ ತರ ಶನಿ ಆಗ್ತಾನೋ ಈ ಲೋಕಕ್ಕೆ ಇವನು. ಆ ಒಂದು ಪ್ರಶ್ನೆ ಕೇಳ್ಬೇಕಾ? ಯೋಹಾನನ ನೋಡಿ ಜನ ಕೇಳಿದ್ರು, ಈ ಮಗು ಏನಾಗ್ತದೋ? ಏನಾದ? ಮಸೀಯನನ್ನ ಬೊಟ್ಟು ಮಾಡಿ ತೋರಿಸುವಂತ ವ್ಯಕ್ತಿಯಾದ. ಯಾವ ಜನ 30 ವರ್ಷ ಹಿಂದೆ ಈ ಮಗುವನ್ನು ನೋಡಿ ಕೇಳಿದ್ರು, ಈ ಮಗು ಎಂತವನಾಗುತ್ತಾ ಅನ್ನೋ ಒಂದು ಪ್ರಶ್ನೆ. 30 ವರ್ಷಗಳ ತರುವಾಯ ಇದೇ ಜನಸಮೂಹ
ಯೋರ್ದಾನಿನ ತೀರದಲ್ಲಿ ನಿಂತಿರುವಾಗ ಇವರೆಲ್ಲರನ್ನ ನೋಡಿಕೊಂಡು ಯೇಸುವನ್ನ ನೋಡಿ ಹೇಳ್ತಾ ಇದ್ದಾನೆ, ಈಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ. ಸೊ ನಿನ್ನ ಮಗ ಏನಾಗಬೇಕು? ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಲಾಯರ್ ಆಗಲಿ, ಪೈಲಟ್ ಆಗಲಿ, ಏನ್ ಬೇಕಾದ್ರೂ ಆಗಲಿ, ಆದರೆ ಇಸ್ ಪ್ರೈಮರಿ ಡ್ಯೂಟಿ, ಅವನ ಪ್ರಾಥಮಿಕವಾದಂತಹ ಕೆಲಸ ಟು ಪಾಯಿಂಟ್ ಔಟ್ ಜೀಸಸ್, ಟು ಪಾಯಿಂಟ್ ಔಟ್ ಮಸಾಯ, ಟು ಪಾಯಿಂಟ್ ಔಟ್ ದ ಸೇವಿಯರ್. ಸರ್ವಶಕ್ತನಾದ ದೇವರೇ, ಮತ್ತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ, ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ದೇವರೇ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವಾಗಿದೆ. ಅಪ್ಪ ತಂದೆ, ನಮ್ಮ ಮಕ್ಕಳು ಕರ್ತನೆ ತಮ್ಮ ಯವನ ಪ್ರಾಯದಲ್ಲಿ ನಿನ್ನ ವಾಕ್ಯವನ್ನು ಅನುಸರಿಸಿ ನಡೆಯುವರಾಗುವಂತೆ, ತಮ್ಮ ಜೀವಿತದ ಕ್ರಿಯೆಗಳ ಮೂಲಕ ನಿನ್ನನ್ನು ಬೊಟ್ಟು ಮಾಡಿ ತೋರಿಸುವಂಥ ಮಕ್ಕಳಾಗಿ ಮಾರ್ಪಡುವಂತೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವನ್ನಲ್ಲಿ ಗೊಂಡಿರಲಿ. ಆಮೇಲೆ ಈ ಮುಂಜಾನೆಯಲ್ಲಿ ದೇವರು ಮತ್ತು ದಾವರ್ತಿ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೀತಿಯ ತಂದೆ ತಾಯಿಗಳೇ, ಈ ಒಂದು ವಾರ ಇದು ನಿಮ್ಮ ಗುರಿಯಾಗಿರಲಿ, ಇದು ನಿಮ್ಮ ಪ್ರಾರ್ಥನೆಯಾಗಿರಲಿ, ಇದು ನಿಮ್ಮ ಬಯಕೆಯಾಗಿರಲಿ. ನನ್ನ ಮಗ, ನನ್ನ ಮಗಳು ತನ್ನ ಜೀವಿತದ ಮೂಲಕ ಸಮಾಜಕ್ಕೆ ಕ್ರಿಸ್ತನನ್ನು ಬೊಟ್ಟು ಮಾಡಿ ತೋರಿಸುವಂಥ ವ್ಯಕ್ತಿಯಾಗಿರಲಿ ಎಂಬುದಾಗಿ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.